ಶೀಲಸ್ಯ ಸಮಾಚರೇ. ಲೋಕಯಾತ್ರ ಅಂದರೆ ನಾವೆಲ್ಲ ಹುಟ್ಟಿದಿವಲ್ಲ, ಈ ಹುಟ್ಟಿದ ಮೇಲೆ ಸಾಯೋ ಪರ್ಯಂತ ಮಾಡತಕ್ಕಂತಹ ಒಂದು ಪ್ರಯಾಣ, ಇದಕ್ಕೆ ಲೋಕಯಾತ್ರೆ ಅಂತ ಕರೀತಾರೆ. ತೀರ್ಥಯಾತ್ರೆ ಇದ್ದಂಗೆ. ಮನೆಯಿಂದ ಹೊರಟು ಅನೇಕ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡಿ ಮತ್ತೆ ಮನೆಗೆ ವಾಪಸ್ ಬರ್ತೀವಿ ನಾವು. ಇದಕ್ಕೆ ತೀರ್ಥಯಾತ್ರೆ ಅಂತ ಕರೀತಾರೆ. ನಾವು ಈ ಭೂಲೋಕಕ್ಕೆ ಬಂದಿದ್ದೀವಿ, ಇಲ್ಲಿ ಹುಟ್ಟಿದ್ದೀವಿ, ಮತ್ತೆ ಈ ಭೂಲೋಕವನ್ನು ಬಿಟ್ಟು ಹೊರಡ್ತೀವಿ. ಇದಕ್ಕೆ ಲೋಕಯಾತ್ರ ಅಂತ ಕರೀತಾರೆ. ಎಲ್ಲರೂ ಹುಟ್ಟುತ್ತಾರೆ, ಎಲ್ಲರೂ ಸಾಯ್ತಾರೆ. ಇದು ಯಾವಾಗ ಲೋಕಯಾತ್ರೆ ಆಗತ್ತೆ, ಹಿತವಾಗಿ ಯಾವಾಗ ಆಗತ್ತೆ ನಮಗೆ, ಹೇಗೆ ಇದನ್ನ ಆಚರಿಸಿದರೆ ಪುಣ್ಯ ಬರುತ್ತೆ, ತೀರ್ಥಯಾತ್ರೆಯನ್ನು ಹೇಗೆ ಆಚರಿಸಿದರೆ ಪುಣ್ಯ ಬರುತ್ತೋ ಸರಿಯಾಗಿ ವೇದೋಕ್ತ ಕ್ರಮದಲ್ಲಿ ಲೋಕಯಾತ್ರೆಯನ್ನು ಹಾಗೆ ಆಚರಿಸಬೇಕು. ಆಗ ಒಳ್ಳೆ ಶ್ರೇಯಸ್ಸು ಉಂಟಾಗತ್ತೆ. ಇದನ್ನು ಕೇಳ್ತಾನೆ. ಕಿಂ ಕರ್ತವ್ಯಂ ಮನುಷ್ಯೇಣ ಲೋಕಯಾತ್ರಾ ಹಿತಾರ್ಥಿನ. ಲೋಕಯಾತ್ರೆ ನಮಗೆ ಹಿತ ಆಗಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥ ಒಬ್ಬ ಮನುಷ್ಯ ಏನು ಆಚರಣೆ ಮಾಡಬೇಕು, ಅವನ ನಡತೆ ಹೇಗಿರಬೇಕು, ಆಗ ನಮ್ಮ ಲೋಕಯಾತ್ರೆ ಸಾರ್ಥಕವಾಗತ್ತೆ. ನಾವು ಹಿಂಗೆ ಬದುಕಬೇಕು ಅಂತ ಒಟ್ಟು ಅಭಿಪ್ರಾಯ. ಎಲ್ಲರೂ ಸಾಯೋ ತನಕ ಬದುಕ್ತಾರೆ. ಆದರೆ ಹೇಗೆ ಬದುಕಿದರೆ ಭಗವಂತನಿಗೆ ಪ್ರೀತಿ ಆಗತ್ತೆ, ಯಾವ ರೀತಿಯಲ್ಲಿ ನಾವು ಲೋಕಯಾತ್ರೆಯನ್ನು ಮಾಡಬೇಕು ಅಂತ ಧರ್ಮರಾಜರು ಭೀಷ್ಮಾಚಾರ್ಯರನ್ನು ಕೇಳುತ್ತಾರೆ. ಆಗ ಭೀಷ್ಮಾಚಾರ್ಯ ಹೇಳುತ್ತಾರೆ, ಮೊದಲು ನಮ್ಮ ಲೋಕಯಾತ್ರೆ ಚೆನ್ನಾಗಿರಬೇಕು, ಮತ್ತೊಮ್ಮೆ ನಮಗೆ ಈ ಮನುಷ್ಯ ಜನ್ಮ ಬರಬೇಕು, ಮತ್ತೊಮ್ಮೆ ನಮಗೆ ಭಗವಂತ ಅನುಗ್ರಹ ಮಾಡಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆ, ಇವರು ಒಂದು ದೊಡ್ಡ ಗುಣವನ್ನು ಇವರು ಸಂಪಾದಿಸ್ಕೋಬೇಕು. ಯಾವುದದು ದೊಡ್ಡ ಗುಣ ಅಂದರೆ ಭಕ್ತಿ. ಭೀಷ್ಮಾಚಾರ್ಯ ಹೇಳುತ್ತಾರೆ, ದೇವೇ ನಾರಾಯಣೇ ಭಕ್ತಿ. ನೋಡಿ, ಎಲ್ಲದಕ್ಕಿಂತ ದೊಡ್ಡ ಗುಣ ಅಂದರೆ ಭಗವಂತನಲ್ಲಿ ಭಕ್ತಿ ಇರಬೇಕು ನಮಗೆ. ಬೇರೆ ಎಲ್ಲ ಗುಣಗಳು ಇದಕ್ಕೆ ಅಧೀನವಾಗಿರ್ತಕ್ಕಂತಹ ಗುಣಗಳು. ಪರಮಾತ್ಮನಲ್ಲಿ ನಿರ್ವ್ಯಾಜವಾದ ನಿಶ್ಚಲವಾದ ಅವನ ಗುಣಗಳನ್ನು ಅರಿತು ತಿಳಿದ ಭಕ್ತಿ ಇರಬೇಕು. ಭೀಷ್ಮಾಚಾರ್ಯರು ಅದನ್ನು ಮೊದಲು ಹೇಳುತ್ತಾರೆ, ದೇವೇ ನಾರಾಯಣೇ ಭಕ್ತಿ. ಪರಮಾತ್ಮನಲ್ಲಿ ಭಕ್ತಿಯಿಂದ ಅವನ ಸ್ತೋತ್ರವನ್ನು ಮಾಡುತ್ತಾ, ಅವನ ಆರಾಧನೆಯನ್ನ ಮಾಡುತ್ತಾ, ಅವನ ಪ್ರೀತಿಯನ್ನ ಗಳಿಸ್ತಾ ಬದುಕಿರಬೇಕು. ಇದು ಲೋಕಯಾತ್ರೆಯಲ್ಲಿ ನಾವು ಮಾಡಬೇಕಾದ ದೊಡ್ಡ ಕಾರ್ಯ. ಪರಮಾತ್ಮನಲ್ಲಿ ಭಕ್ತಿ ಇರಬೇಕು ನಮಗೆ. ಶಂಕರೇ ಸಾಧು ಪೂಜ್ಯತ. ಇನ್ನ ರುದ್ರದೇವರಲ್ಲಿ ಒಳ್ಳೆ ಪೂಜ್ಯತಾ ಭಾವ ಇರಬೇಕು. ಭೀಷ್ಮಾಚಾರ್ಯ ಹೇಳುತ್ತಾರೆ, ಮನೋನಿಯಾಮಕರಾಗಿರತಕ್ಕಂತಹ ಮಹರುದ್ರ ದೇವರಲ್ಲಿ ಪರಮಾತ್ಮನಲ್ಲಿ ಸರ್ವೋತ್ತಮತ್ವೇನ ಭಕ್ತಿ ಇರಬೇಕು. ರುದ್ರದೇವರಲ್ಲಿ ಪೂಜ್ಯತೆ ಇರಬೇಕು, ಗೌರವ ಇರಬೇಕು. ಸಾಧು ಪೂಜ್ಯತಾ ಶಂಕರೇ. ಈ ಶಂಕರ ಅನ್ನತಕ್ಕಂತಹ ರುದ್ರದೇವರಲ್ಲಿ ಭಗವಂತನ ವಿಭೂತಿ ರೂಪ ಇದೆ, ಶಂಕರ ಅಂತ. ಶಂ ಕರೋತೀತಿ ಶಂಕರ. ಸಂಸ್ಕೃತದಲ್ಲಿ ಶಂ ಅಂದರೆ ಸುಖ, ಅದನ್ನ ಕರ ಅಂದರೆ ಉಂಟು ಮಾಡೋದು. ಯಾರು ನಮಗೆ ಸುಖವನ್ನ ಉಂಟು ಮಾಡುತ್ತಾರೆ ಅವರಿಗೆ ಶಂಕರ ಅಂತ ಕರೀತಾರೆ. ಅರ್ಥಾತ್ ಮೋಕ್ಷ ಸುಖವನ್ನ ಭಗವಂತ ನಮಗೆ ಕೊಡೋದ್ರಿಂದ, ಒಳ್ಳೆಯ ಸುಖವನ್ನ ಕೊಡೋದ್ರಿಂದ ಭಗವಂತನಿಗೆ ಶಂಕರ ಅಂತ ಕರೀತಾರೆ. ಈ ಶಂಕರ ಅನ್ನತಕ್ಕಂತಹ ಭಗವಂತನ ವಿಭೂತಿ ರೂಪ, ಶಂಕರ ಅನ್ನತಕ್ಕಂತಹ ಒಬ್ಬ ರುದ್ರರಲ್ಲಿ, ಏಕಾದಶ ರುದ್ರರ ಪೈಕಿ ಶಂಕರ ಅಂತ ಒಬ್ಬ ರುದ್ರ ದೇವರು. ಆ ರುದ್ರದೇವರ ಒಳಗಡೆ ಭಗವಂತನ ಶಂಕರ ಅಂತ ಒಂದು ರೂಪ ಇದೆ. ಆ 11 ರುದ್ರರಲ್ಲಿ
ಈ ಶಂಕರ ಅನ್ನತಕ್ಕಂಥ ರುದ್ರ ಶ್ರೇಷ್ಠ ಆಗಿರೋದೇ ಒಳಗಡೆ ಭಗವಂತನ ಶಂಕರ ಅನ್ನತಕ್ಕಂಥ ರೂಪ ಇದೆ. ಅಂತಹ ಶಂಕರನಲ್ಲೂ ಭಕ್ತಿ ಬೇಕು. ಅದರ ಒಳಗಡೆ ಇರತಕ್ಕಂಥ ಶಂಕರ ಅನ್ನತಕ್ಕಂತಹ ಭಗವಂತನಲ್ಲೂ ಭಕ್ತಿ ಬೇಕು. ದೇವೇ ನಾರಾಯಣೇ ಭಕ್ತಿ ಶಂಕರೇ ಸಾಧು ಪೂಜ್ಯತ. ಕೆಲವರು ನಾರಾಯಣನನ್ನ ತಿರಸ್ಕಾರ ಮಾಡಿಬಿಡ್ತಾರೆ, ಕೆಲವರು ರುದ್ರದೇವರನ್ನ ತಿರಸ್ಕಾರ ಮಾಡಿಬಿಡ್ತಾರೆ. ಕೆಲವು ಮತದವರು ರುದ್ರದೇವರನ್ನ ಪೂಜನೆ ಮಾಡಲ್ಲ, ಕೆಲವರು ನಾರಾಯಣನನ್ನ ಪೂಜೆ ಮಾಡೋದಿಲ್ಲ. ಎರಡೂ ತಪ್ಪು. ಮಹಾಭಾರತದ ಪ್ರಕಾರ ನಾರಾಯಣ ಪೂಜೆ ಬೇಕು, ರುದ್ರದೇವರ ಪೂಜೆಯೂ ಬೇಕು. ನಾರಾಯಣನನ್ನ ಸರ್ವೋತ್ತಮ ಅಂತ ಪೂಜೆ ಮಾಡಬೇಕು, ರುದ್ರದೇವರನ್ನ ಅವರ ಭಕ್ತರು ಅವರ ಪರಿವಾರ ಅಂತ ಪೂಜೆ ಮಾಡಬೇಕು. ಸಾಧು ಪೂಜ್ಯತ, ಅವರು ಸಾಧುಗಳು, ಒಳ್ಳೆ ಜ್ಞಾನಿಗಳು, ಭಗವದ್ಭಕ್ತರು, ಸದ್ವೈಷ್ಣವರು ಅನ್ನತಕ್ಕಂತಹ ದೃಷ್ಟಿಯಿಂದ ರುದ್ರದೇವರನ್ನ ಆರಾಧನೆ ಮಾಡಬೇಕು. ಭಗವಂತ ಸರ್ವೋತ್ತಮ ಅನ್ನತಕ್ಕಂಥ ದೃಷ್ಟಿಯಿಂದ ಭಗವಂತನನ್ನ ಆರಾಧನೆ ಮಾಡಬೇಕು. ಧ್ಯಾನೇನ ಅತ ಜಪಃ ಕಾರ್ಯ ಸ್ವಧರ್ಮೇ ಶುಚಿಚೇತಸ. ನಮ್ಮ ಲೋಕಯಾತ್ರೆ ಚೆನ್ನಾಗಿ ನಡಿಬೇಕು, ಲೋಕಯಾತ್ರೆ ಸಾರ್ಥಕವಾಗಬೇಕು. ನಾವು ಬದುಕಿದ್ದಾಗಂದ್ರೆ ಹುಟ್ಟದಾಗಿಂದ ಹಿಡಿದು ಸಾಯೋ ತನಕ ನಮ್ಮ ಜೀವನ ಯಾತ್ರೆ ಇದೆಯಲ್ಲ, ಲೋಕಯಾತ್ರಾ ಅಂತ ಕರೀತಾರೆ ಇದಕ್ಕೆ. ಇದು ಸರಿಯಾಗಿರಬೇಕು ಅಂತ ಯಾರಿಗಾದರೂ ಅಪೇಕ್ಷೆ ಇದ್ರೆ, ಹಿತವಾಗಿರಬೇಕು ಅಂತ ಯಾರಿಗಾದರೂ ಅಪೇಕ್ಷೆ ಇದ್ರೆ, ಮೊದಲು ಭಗವಂತನಲ್ಲಿ ಭಕ್ತಿಯನ್ನ ಮಾಡಬೇಕು. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ, ಇದನ್ನೇ ಶ್ರೀಮದಾಚಾರ್ಯ ಹೇಳ್ತಾ ಇರೋದು. ಭಗವಂತನನ್ನ ಸಂತೋಷಪಡಿಸಕ್ಕೆ ಬಂದಿರತಕ್ಕಂಥ ಜನ್ಮ ಇದು, ಮನುಷ್ಯ ಜನ್ಮ, ಅದರಲ್ಲೂ ಬ್ರಾಹ್ಮಣ ಜನ್ಮ, ಅದರಲ್ಲೂ ವೈಷ್ಣವ ಜನ್ಮ. ತಸ್ಮಾತ್ ವಾಸುದೇವಂ ಪ್ರೀಣಯಾಮ, ಅವನನ್ನು ಸಂತೋಷಪಡಿಸೋಣ ನಾವು, ಅವನು ಸಂತೋಷ ಪಡುವ ಕಾರ್ಯವನ್ನ ಮಾಡೋಣ, ಅವನು ಸಂತೋಷ ಪಡುವ ವಿಷಯವನ್ನ ತಿಳ್ಕೊಮೋಣ. ಧ್ಯಾನೇನ, ಧ್ಯಾನ ಮಾಡೋದರಿಂದ ನೋಡಿ ಮನಸ್ಸು ಶುಚಿಯಾಗತ್ತೆ. ಜಪಂ ಕಾರ್ಯಂ, ಧ್ಯಾನಪೂರ್ವಕ ಜಪ ಬೇಕು ನಮಗೆ. ಧ್ಯಾನವನ್ನ ಮಾಡುತ್ತಾ ಅಂದರೆ ಭಗವಂತನ ಧ್ಯಾನವನ್ನ ಮಾಡುತ್ತಾ ಜಪ ಅನ್ನೋದು ದೊಡ್ಡ ಯಜ್ಞ. ಭಗವಂತ ಹೇಳ್ತಾನೆ, ಯಜ್ಞಾನಾಂ ಜಪಯಜ್ಞೋಸ್ಮಿ. ವಿಭೂತಿ ರೂಪದಲ್ಲಿ 10ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಹೇಳುವಾಗ ಭಗವಂತ ಅನೇಕ ಯಜ್ಞಗಳ ಪೈಕಿ ಜಪಯಜ್ಞದಲ್ಲಿ ನಾನಿದ್ದೀನಿ ಅಂತಾನೆ ಭಗವಂತ. ಜಾತಾನ್ ಪಾತೀತಿ ಜಪ, ಭಗವಂತನಿಗೆ ಜಪ ಅಂತ ಹೆಸರು. ಜಪಯಜ್ಞ ಇದೆಯಲ್ಲ, ಎಲ್ಲ ಯಜ್ಞಗಳ ಪೈಕಿ. ಆಮೇಲೆ ವೈಶ್ವಾನರ ಯಜ್ಞ ಇದೆ, ಹೋಮ ಇದೆ, ಅಥವಾ ಸ್ವಾಧ್ಯಾಯ ಯಜ್ಞ ಇದೆ, ಬ್ರಹ್ಮಯಜ್ಞ, ಎಲ್ಲ ಯಜ್ಞಗಳಲ್ಲಿ ಜಪಯಜ್ಞ ಅಂತ ಒಂದು ಯಜ್ಞ. ಈ ಜಪಯಜ್ಞದಲ್ಲಿ ಭಗವಂತನ ವಿಭೂತಿ ರೂಪ ಇದೆ ಅಂತ ಸ್ವಯಂ ಕೃಷ್ಣ ಹೇಳುತ್ತಾನೆ. ಆ ಜಪ ಮಾಡ್ತೀವಲ್ಲ, ಆ ಜಪದೊಳಗೆ ಭಗವಂತ ಜಪ ಅನ್ನತಕ್ಕಂಥ ರೂಪದಿಂದ ಇರ್ತಾನೆ. ಯಾಕೆ ಭಗವಂತನಿಗೆ ಜಪ ಅಂತ ಕರೀತಾರೆ? ಜಾತಾನ್ ಪಾತಿ, ಜಾತಾನ್ ಪಾಲಯತೀತಿ ಜಪ, ಹುಟ್ಟಿದವರನ್ನ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ಜಪ ಜಪ ಅಂತ ಕರೀತಾರೆ. ಅಂತಹ ಜಪಶಬ್ದ ವಾಚ್ಯನಾಗಿರ್ತಕ್ಕಂತಹ ಭಗವಂತನಲ್ಲಿ ನಮಗೆ ಭಕ್ತಿ ಇರಬೇಕು. ಭಕ್ತಿಯಿಂದ ಜಪ ಮಾಡಬೇಕು, ಧ್ಯಾನ ಮಾಡಬೇಕು. ಸ್ವಧರ್ಮೇ ಶುಚಿಚೇಜಸ, ಶುದ್ಧವಾದ ಮನಸ್ಸಿನಿಂದ ಸ್ವೋಚಿತ ಕರ್ಮಾನುಷ್ಠಾನವನ್ನು ಮಾಡಬೇಕು. ಇಷ್ಟು ಮಾಡ್ತಾ ಇದ್ರೆ ನೋಡ್ರಿ, ನಾವು ಲೋಕಯಾತ್ರೆ ಮಾಡಿದ್ದಕ್ಕೆ ಸಾರ್ಥಕ. ಯಾತ್ರೆ ಮಾಡಿದ್ದಕ್ಕೆ ಸಾರ್ಥಕ ಹೇಗೆ? ಹಾಗೆ ಲೋಕಯಾತ್ರೆ ಅಂದರೆ ನಾವು ಬಂದಾಗಿಂದ ದೇಹ ತ್ಯಾಗ ಮಾಡೋ ಪರ್ಯಂತ ಈ ರೀತಿ ಬಾಳಬೇಕು. ಒಂದು ಭಗವಂತನಲ್ಲಿ ಭಕ್ತಿ, ರುದ್ರದೇವರಲ್ಲಿ ಸಾಧು ಬುದ್ಧಿ ಅಂದರೆ ಮಹಾಜ್ಞಾನಿಗಳು, ಭಗವದ್ಭಕ್ತರು ಅನ್ನತಕ್ಕಂತಹ ಪೂಜ್ಯತಾ ಭಾವ, ಧ್ಯಾನ, ಜಪ ಮತ್ತು ಶುಚಿಚೇತಸ, ಶುದ್ಧವಾದ ಮನಸ್ಸಿನಿಂದ
ಯಾವ ಮಾತ್ಸರ್ಯ ಇಲ್ಲದೆ, ಕಾಪಟ್ಯ ಇಲ್ಲದೆ, ಕಾಮ ಇಲ್ಲದೆ, ಶುದ್ಧ ಚೇತಸ ಅಂದರೆ ಶುಚಿಚೇಜಸ ಅಂದರೆ ಈ ಮನಸ್ಸಿನಲ್ಲಿ ಏನಾದರೂ ನಾವು ಫಲಾಪೇಕ್ಷೆ ಮಾಡಿಬಿಟ್ಟರೆ ಅದು ಅಶುಚಿ ಆಗ್ಬಿಡುತ್ತೆ. ಈಗ ಯಾವುದೋ ಒಂದು ಕಾರ್ಯ ಮಾಡ್ತೀವಿ ನಾವು, ಅದಕ್ಕಿಂತ ಫಲ, ಈ ಫಲಕ್ಕೋಸ್ಕರ ಈ ಕಾರ್ಯ ಮಾಡ್ತೀವಿ ಅಂತ ಯಾರು ಅಪೇಕ್ಷೆ ಪಡ್ತಾರೆ ಮಾಡ್ತಾರೆ, ಇದು ಅಶುಚಿ ಚೇತಸ ಅಂತ ಕರೀತಾರೆ. ಅಂದರೆ ಇವರ ಮನಸ್ಸು ನಿರ್ಮಲವಾಗಿಲ್ಲ. ಫಲಾಪೇಕ್ಷೆ ಅನ್ನೋದು ಒಂದು ಕೊಳೆ ಇದ್ದಂಗೆ. ಭಗವಂತ ಹೇಳುತ್ತಾನೆ, ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ. ನಾವು ಮಾಡತಕ್ಕಂತಹ ಕೆಲಸಗಳನ್ನೆಲ್ಲ, ಒಳ್ಳೆ ಕೆಲಸಗಳನ್ನೆಲ್ಲ ಈ ಆಸೆ ಫಲಾಪೇಕ್ಷೆ ಅನ್ನೋದು ಹಾಳು ಮಾಡಿಬಿಡುತ್ತಂತೆ. ದೊಡ್ಡ ನಾವು ಮಾಡೋ ಧ್ಯಾನಕ್ಕೆ, ನಾವು ಮಾಡೋ ಪೂಜೆಗೆ, ನಾವು ಮಾಡೋ ತಪಸ್ಸಿಗೆ, ದಾನ ಧರ್ಮಕ್ಕೆ ಒಳ್ಳೆ ಫಲ ಇದೆ. ಆದರೆ ಏನಾದರೂ ಅಲ್ಪ ಫಲವನ್ನ ಇಟ್ಟುಕೊಂಡು ನಾವು ಈ ಕಾರ್ಯಗಳನ್ನು ಮಾಡಿಬಿಟ್ಟರೆ ಆ ಮಹತ್ ಫಲವನ್ನ ನಾಶ ಮಾಡಿಬಿಡುತ್ತೆ. ಎಷ್ಟೋ ಕರ್ಮಗಳನ್ನು ಮಾಡ್ತೀವಿ, ಒಳ್ಳೊಳ್ಳೆ ಕರ್ಮಗಳನ್ನು ಮಾಡ್ತೀವಿ, ದಾನ ಧರ್ಮಗಳು ಮಾಡ್ತೀವಿ, ಸ್ನಾನ ಸಂಧ್ಯಾ ವಂದನೆ ಮಾಡ್ತೀವಿ, ಜಪತಪಾದಿಗಳು ಮಾಡ್ತೀವಿ, ವ್ರತ ನೇಮ ಉಪವಾಸಗಳು ಮಾಡ್ತೀವಿ. ಮನಸ್ಸಿನಲ್ಲೇನಾದರೂ ಈ ಕಾಮನ ಬಂದ್ಬಿಡ್ತು ಅಂದ್ರೆ ನಿಮ್ಮ ಎಲ್ಲ ಆಚರಣೆಯನ್ನ ನುಂಗು ಬಿಡುತ್ತೆ, ಹಾಳು ಮಾಡಿಬಿಡುತ್ತೆ ಅಂತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ. ಚೆನ್ನಾಗಿ ಚಿತ್ರ ಬರೆದು ಬಿಟ್ಟು ಅದರ ಮೇಲೆ ಒಂಚೂರು ಇಂಕ್ ಹಾಕಿಬಿಟ್ರೆ, ಗಂಟೆಗಟ್ಟಲೆ ಬರೆದು ಒಳ್ಳೆ ಚಿತ್ರ ಬರೆದು ಬಿಟ್ಟು ಅದರ ಮೇಲೆ ಇಂಕ್ ಹಾಕಿಬಿಟ್ರೆ ಅದೆಲ್ಲ ಹೆಂಗೆ ಹೊಟ್ಟೋಗುತ್ತೋ, ಅಥವಾ ಮಸಿ ಬೆಳೆದು ಬಿಟ್ರೆ ಹೆಂಗೆ ಹೊಟ್ಟೋಗುತ್ತೋ, ನಮ್ಮ ಎಲ್ಲ ಸತ್ಕರ್ಮಗಳನ್ನ ಈ ಫಲಾಪೇಕ್ಷೆ ನುಂಗ್ತಾ ಇದೆ. ಫಲಾಪೇಕ್ಷೆಯನ್ನ ಮಾಡಬೇಡ್ರಿ, ಇದು ಶುದ್ಧ ಚೇತಸ ಅಲ್ಲ ಅಂತಾನೆ ಕೃಷ್ಣ. ಹಾಗಾಗಿ ಯಾವ ಫಲಾಪೇಕ್ಷೆ ಇಲ್ಲದೆ, ಮಾತ್ಸರ್ಯ ಇಲ್ಲದೆ, ಮನಸ್ಸಿನ ಕಲ್ಮಶ ಇಲ್ಲದೇನೆ ಶುದ್ಧ ಮನಸ್ಸಿನಿಂದ ಸ್ವಧರ್ಮ, ಅವರವರ ವರ್ಣಾಶ್ರಮಕ್ಕೆ ತಕ್ಕಂತೆ ಧರ್ಮಗಳನ್ನ ಆಚರಣೆ ಮಾಡಿದರೆ ಇದು ಸಾಧು ಪೂಜತ. ಇದು ಸರಿಯಾಗಿ ನಾವು ಲೋಕಯಾತ್ರೆಯನ್ನ ಮಾಡಿದಂಗಾಗತ್ತೆ. ಇಂತಹ ನಡತೆ ಇರಬೇಕು ಅಂತ ಭೀಷ್ಮಾಚಾರ್ಯ ಹೇಳ್ತಾರೆ. ಆಮೇಲೆ ಭೀಷ್ಮಾಚಾರ್ಯ ಹೇಳ್ತಾರೆ, ಕಾಯೇನ ತ್ರಿವಿಧಂ ಕರ್ಮ ವಾಚಾಚಾಪಿ ಚತುರ್ವಿಧಂ ಮನಸಾ ತ್ರಿವಿಧಂ ಚೈವ ದಶಕರ್ಮ ಪತಾಂ ಸೃಜೇ. ಒಟ್ಟು 10 ಕರ್ಮಗಳನ್ನ ತ್ಯಜೇತ್ ಅಂತಾನು. ಈ 10 ಮಾಡಬಾರ್ದಂತೆ ನೋಡ್ರಿ. ಭೀಷ್ಮಾಚಾರ್ಯ ಹೇಳ್ತಾರೆ, ಒಟ್ಟು ದಶಕರ್ಮ ಪತಾಂ ತ್ಯಜೇತ್. ಈ 10 ಕರ್ಮಗಳನ್ನ ಬಿಟ್ಟು ಬಿಡಬೇಕಂತೆ. ಅದರಲ್ಲಿ ಯಾವುದು? ಕಾಯೇನ ತ್ರಿವಿಧಂ ಕರ್ಮ, ದೇಹದಿಂದ ಮಾಡತಕ್ಕಂಥದ್ದು 3, ಮಾತಿನಿಂದ ಮಾಡತಕ್ಕಂಥದ್ದು 4, ಮನಸ್ಸಿನಿಂದ ಮಾಡತಕ್ಕಂಥದ್ದು 3. 3, 4, 3. 3, 4, 7, 7, 3, 10. ಈ 10 ಕರ್ಮಗಳನ್ನ ಒಳ್ಳೆಯ ಮಾರ್ಗವನ್ನ, ಒಳ್ಳೆಯ ಹಿತವನ್ನ ಬಯಸ್ತಕ್ಕಂತಹ ಮನುಷ್ಯರು ತಮ್ಮ ಜೀವನ ಯಾತ್ರೆಯಲ್ಲಿ ಈ 10 ಕರ್ಮಗಳನ್ನ ಬಿಟ್ಬಿಡಬೇಕು ಅಂತ ಭೀಷ್ಮಾಚಾರ್ಯ ಹೇಳ್ತಾರೆ. ದೇಹದಿಂದ ಮಾಡುವುದು 3, ಇದನ್ನು ತ್ಯಜೆ, ಬಿಡಬೇಕು. ಯಾವುದು? ಭೀಷ್ಮಾಚಾರ್ಯ ಹೇಳ್ತಾರೆ, ಪ್ರಾಣಾತಿಪಾತಂ ಸ್ಥೈನ್ಯಂಚ ಪರದಾರ ಮತಾಪಿಚ ತ್ರೀಣಿ ಪಾಪಾನಿ ಕಾಯೇನ ಸರ್ವತಃ ಪರಿವರ್ಜಯೇತ್. ದೇಹದಿಂದ ಮಾಡುವ ಈ 3 ಕರ್ಮಗಳನ್ನ ತ್ಯಜೇತ್, ಬಿಡಬೇಕು. ಯಾವ್ಯಾವುದು? 1 ಪ್ರಾಣಾತಿಪಾತಂ, ಇನ್ನೊಬ್ಬರನ್ನ ಸಂಹಾರ ಮಾಡುವುದಿದೆಯಲ್ಲ, ಕಾಯಕ ಕೆಲಸ, ದೇಹದಿಂದ ಮಾಡತಕ್ಕಂಥದ್ದು ವಧೆ, ಅಂದ್ರೆ ಇನ್ನೊಬ್ಬರನ್ನ ಸಂಹಾರ ಮಾಡತಕ್ಕಂಥದ್ದು, ಇನ್ನೊಬ್ಬರ ಪ್ರಾಣವನ್ನ ತೆಗೀತಕ್ಕಂಥದ್ದಿದೆಯಲ್ಲ, ಇದು ತ್ಯಜೇತ್. ದೇಹದಿಂದ ಮಾಡುವ ಈ ಕರ್ಮವನ್ನ ಬಿಡ್ಬಿಡ್ಬೇಕು. ಆಮೇಲೆ ಸ್ಥೈನ್ಯ ಅಂದ್ರೆ ಕಳ್ಳತನ, ಕಳ್ಳತನವನ್ನ ಸುತರಾಮ ಮಾಡಬಾರದು. ದೇಹದಿಂದ ಮಾಡುವ ಕಾರ್ಯ ಅದು, ಕಾಯಕ ಕರ್ಮ. ಆದ್ದರಿಂದ ತ್ಯಜೇತ್, ಕಳ್ಳತನ ಮಾಡತಕ್ಕಂಥದ್ದನ್ನ ಬಿಡಬೇಕು.
ಪರದಾರ ಮಥಾಪಿಚ, ಪರಸ್ತ್ರೀಯರನ್ನ ಗಮನ ಮಾಡತಕ್ಕಂಥದ್ದು, ಪರಸ್ತ್ರೀಯರನ್ನ ಬಯಸ್ತಕ್ಕಂಥದ್ದು ಅಥವಾ ಪರಪುರುಷರನ್ನ ಬಯಸ್ತಕ್ಕಂಥದ್ದು, ದೇಹದಿಂದ ಮಾಡತಕ್ಕಂಥ ಈ ಕರ್ಮ ಸರ್ವಥಾ ಪರಿವರ್ಜಯೇ ತ್ರೀಣಿ ಪಾಪಾನಿ. ಒಂದು ವಧೆ, ಇನ್ನೊಬ್ಬರನ್ನ ಸಂಹಾರ ಮಾಡೋದು, ಕಳ್ಳತನ ಮಾಡೋದು, ಪರದಾರ ಅಥವಾ ಪರ ಪುರುಷರನ್ನ ಅಪೇಕ್ಷೆ ಪಡ್ತಕ್ಕಂಥದ್ದು, ಈ ಮೂರನ್ನೂ ಕೂಡ ಕಾಯಕದಿಂದ ದೂರ ಮಾಡಬೇಕು. ಇದು ಕಾಯಕ ಪಾಪಗಳು. ಈ ಮೂರು ಕರ್ಮಗಳನ್ನು ಬಿಟ್ಟಿರ್ಬೇಕಂತೆ ಒಬ್ಬ ಮನುಷ್ಯ. ಮಾತಿನಿಂದ ಮಾಡತಕ್ಕಂಥದ್ದು 4, ಕಾಯಕ 3, ವಾಚಕ 4. ಯಾವ್ಯಾವುದು? ಅಸತ್ಪ್ರಲಾಪಂ, ಪಾರುಷ್ಯಂ, ಪೈಶೂನ್ಯಂ, ಅನೃತಂ ತಥಾ. ನೋಡ್ರಿ, ಮಾತಿನಿಂದ ಮಾಡತಕ್ಕಂಥದ್ದು ಪಾಪಗಳು ಇದೆಲ್ಲ. ಈ 4 ಏತಾನಿ ವಾಚ ರಾಜೇಂದ್ರ ನ ಜಲ್ಪೇತ್ ನಾನು ಚಿಂತೆಯೇ. ಈ 4 ಕೆಲಸ ಮಾತಿನಿಂದ ಮಾಡಬಾರದಂತೆ. ಮಾತಿನಿಂದ ಮಾಡುವ ಪಾಪಗಳು ಯಾವುದು? ಮೊದಲು ಅಸತ್ಪ್ರಲಾಪಂ, ಕೆಟ್ಟ ಮಾತುಗಳನ್ನ ಆಡತಕ್ಕಂಥದ್ದು ಬಿಟ್ಬಿಡ್ಬೇಕಂತ. ಮಾತಿನಿಂದ ಮಾಡುವ ಪಾಪ ಇದು. ನಾವು ಕೆಲವರಿಗೆ ಬೈದು ಬಿಡ್ತೀವಿ, ಆದರೆ ಅದು ನಮಗೆ ಪಾಪ ಅಂತ ಇವ್ರಿಗೆ ಗೊತ್ತೇ ಇಲ್ಲ. ಕೆಲವು ಕೆಟ್ಟ ಮಾತುಗಳನ್ನ ಇನ್ನೊಬ್ಬರಿಗೆ ಆಡ್ಬಿಡ್ತಾರೆ, ಆದ್ರೆ ಇವನಿಗೆ ಪಾಪ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಅಸತ್ಪ್ರಲಾಪಂ, ಕೆಟ್ಟ ಮಾತುಗಳನ್ನ ಆಡ್ತಕ್ಕಂಥದ್ದಿದೆಯಲ್ಲ, ಇದು ವಾಚನಿಕವಾಗಿ ನಾವು ಮಾಡುವ ತಪ್ಪು. ಪಾರುಷ್ಯಂ ಅಂದ್ರೆ ಒರಟು ಮಾತು, ಒರಟೊರಟಾಗಿ ಮಾತಾಡ್ತಕ್ಕಂಥದ್ದಿದೆಯಲ್ಲ, ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು, ಇನ್ನೊಬ್ಬರಿಗೆ ದುಃಖವನ್ನ ಕೊಡ್ತಕ್ಕಂಥದ್ದು ಈ ಪಾರುಷ್ಯ ಅಂತ ಕರೀತಾರೆ. ಈ ಒರಟಾದ ಮಾತುಗಳನ್ನ ಇದನ್ನು ಬಿಡಬೇಕು. ಪೈಶೂನ್ಯ ಅಂದ್ರೆ ಚಾಡಿ ಹೇಳೋದು. ಸಂಸ್ಕೃತದಲ್ಲಿ ಪಿಶುನ ಅಂದ್ರೆ ಚಾಡಿ, ಒಬ್ಬರ ಮೇಲೆ ಇಬ್ಬರಿಗೆ ಹೋಗಿ ಚಾಡಿ ಹೇಳೋದು. ಅವ್ರು ಹಿಂಗೆ, ಇವ್ರು ಹಿಂಗೆ, ಇವ್ರು ಹಿಂಗೆ, ಇವ್ರು ಹಿಂಗೆ ಅಂತ ಚಾಡಿ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದನ್ನ ತ್ಯಜೆ, ಬಿಡಬೇಕು. ಅನೃತಂ, ಸುಳ್ಳು ಹೇಳೋದು ಬಿಡಬೇಕು. ನೋಡಿ, ಇಷ್ಟು ಇದು ಮಾತಿನಿಂದ ಮಾಡತಕ್ಕಂಥದ್ದು. ವಾಚನಿಕ ಕರ್ಮಗಳು 4, ಇದನ್ನ ಸರ್ವತಾ ಪರಿವರ್ಜಯೇ ನ ಅತಿ ಚಿಂತೆಯೇ ತಪಿ. ಮನಸ್ಸಿನಿಂದ ಚಿಂತನೆನೂ ಮಾಡಬಾರದು ಅಂತಾರೆ ಅವರು. ಮನಸ್ಸಿನಲ್ಲಿ ಬೈಕೊಂಬಿಟ್ಟು ಬಾಯಲ್ಲಿ ಮಾತ್ರ ಸುಮ್ಮನೆ ಇರೋದಲ್ಲ, ಮಾನಸಿಕವಾಗಿಯೂ ಕೂಡ ಚಿಂತನೆ ಮಾಡಬಾರದು. ಇದು 4 ಮಾತಿನಿಂದ ಬಿಡುವ ಕರ್ಮಗಳು. 3, 4, ದೇಹದಿಂದ 3, ಮಾತಿನಿಂದ 4, ಮನಸ್ಸಿನಿಂದ 3. ಯಾವ್ಯಾವುದು? ಅನವಿದ್ಯಾ ಪರಸ್ವೇಷು ಸರ್ವಸತ್ವೇಷು ಸೌಹೃದಂ ಕರ್ಮಣಾಂ ಫಲಮಸ್ತೀತಿ ತ್ರಿವಿಧಂ ಮನಸಾಚರೇತ್. ಅನವಿದ್ಯಾ ಪರಸ್ವೇಷು, ಪರಸ್ವತ್ತು ಇದೆಯಲ್ಲ, ಇನ್ನೊಬ್ಬರ ಸ್ವತ್ತನ್ನ ಅಪೇಕ್ಷೆ ಪಡಬಾರದು. ಯಾವತ್ತೂ ಅಪೇಕ್ಷೆ ಪಡಬಾರದು. ಅವ್ರದ್ದು ನನಗಿರಲಿ, ಅದು ನನಗೆ ಬರಲಿ, ಅವ್ರದ್ದು ನನಗೆ ಬರಲಿ ಅಂತ ಹೇಳಿ ಅನವಿದ್ಯಾ ಪರಸ್ವೇಷು, ಇನ್ನೊಬ್ಬರ ಸ್ವತ್ತನ್ನ ಮನಸ್ಸಿನಿಂದಲೂ ಬಯಸಬಾರದಂತ, ಅಪೇಕ್ಷೆ ಪಡಬಾರದಂತ. ಇದು ಮೊದಲನೇದು. ಸರ್ವಸತ್ವೇಷು ಸೌಹೃದಂ, ಎಲ್ಲರೂ ಚೆನ್ನಾಗಿರ್ಲಿ ಅಂತ ಪ್ರಾರ್ಥನೆ ಮಾಡಬೇಕಂತೆ. ಭಗವಂತನ ಹತ್ರ ಹೋದಾಗ, ದೇವರ ಹತ್ರ ಹೋದಾಗ, ಗುರುಗಳ ಹತ್ರ ಹೋದಾಗ ಸರ್ವ ಸಜ್ಜನರು ಚೆನ್ನಾಗಿರ್ಲಿ ಅಂತ ಭಗವಂತನ ಕೇಳಬೇಕೇ ಹೊರತು ನಾನೊಬ್ಬ ಚೆನ್ನಾಗಿರ್ಲಿ ಅಂತ ಸ್ವಾರ್ಥ ಮಾಡಬಾರ್ದಂತ. ಸರ್ವ ಸತ್ವೇಷು ಸೌಹೃದಂ, ಸರ್ವ ಪ್ರಾಣಿಗಳಲ್ಲಿ ಸ್ನೇಹ ಇರಬೇಕು. ಕರ್ಮಣಾಂ ಫಲಮಸ್ತಿ ಇತಿ ತ್ರಿವಿಧಂ ಮನಸಾಚರೇ. ನಾವು ಮಾಡತಕ್ಕಂತಹ ಕರ್ಮ ಅದು ವ್ಯರ್ಥ ಅಲ್ಲ. ಆ ಕರ್ಮಕ್ಕೆ ಭಗವಂತ ಪ್ರೀತನಾಗಿ ಉತ್ತಮ ಫಲವನ್ನು ಕೊಡುತ್ತಾನೆ. ನಾವು ಅಪೇಕ್ಷೆ ಪಡಬಾರದು ಫಲ, ಆದರೆ ನಾವು ಮಾಡ್ತಾ ಇರ್ತಕ್ಕಂಥ ಕರ್ಮ ವ್ಯರ್ಥ ಅಲ್ಲ. ಇದು ಹರಿತೋಷಣ, ಭಗವಂತನನ್ನ ಪ್ರೀತಿ ಮಾಡ್ತಾನೆ. ಇವತ್ತಲ್ಲ ನಾಳೆ ನಮಗೆ ಪುನರಾವೃತ್ತಿ ರಹಿತವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತಾನೆ ಅಂತಕ್ಕಂತಹ ಶ್ರದ್ಧೆ ಇರಬೇಕು, ಮಾನಸಿಕ ಶ್ರದ್ಧೆ ಇರಬೇಕು. ಮಾಡುವ ಕೆಲಸದಲ್ಲಿ ಶ್ರದ್ಧೆ,
ಇನ್ನೊಬ್ಬರ ಸೊತ್ತನ್ನು ಅಪೇಕ್ಷೆ ಪಡದೇ ಇರೋದು, ಸಕಲ ಪ್ರಾಣಿಗಳು ಚೆನ್ನಾಗಿರಲಿ, ಆರೋಗ್ಯವಾಗಿರಲಿ, ಬೆಳೀಲಿ ಅಂತಕ್ಕಂತಹ ಸೌಹಾರ್ದ, ಇದಿಷ್ಟು ಮೂರು ಮನಸ್ಸಿನಲ್ಲಿ ಇರಬೇಕಂತ. ಹಾಗಾಗಿ ಅನವಿದ್ಯಾ ಪರಸ್ವೇಷು ಸರ್ವಸತ್ವೇಷು ಸೌಹೃದಂ ಕರ್ಮಣಾಂ ಫಲಮಸ್ತಿ ಇತಿ ತ್ರಿವಿಧಂ ಮನಸಾಚರೇ. ಈ ಮೂರು ಕರ್ಮಗಳನ್ನು ಮಾಡ್ತಾ ಇರಬೇಕು. ಅಂದರೆ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಬಾರ್ದು, ಕರ್ಮಗಳೆಲ್ಲ ಸುಮ್ಮನೆ ವೇಸ್ಟು ಮಾಡಬಾರ್ದು ಅನ್ನತಕ್ಕಂತಹ ನಾಸ್ತಿಕ ಬುದ್ಧಿ ಇರಬಾರ್ದು. ಈ ಮೂರನ್ನ ತ್ಯಜೇದ್ ಬಿಡಬೇಕು. ತಸ್ಮಾತ್ ವಾಕ್ಕಾಯ ಮನಸ ನಾಚರೇದ ಶುಭಂ ನರಃ ಶುಭಾಶುಭಾನ್ಯಾಚರಂ ಹಿ ತಸ್ಯಾಶ್ನುತೆ ಫಲಂ. ನೋಡು ಧರ್ಮರಾಜ, ಒಬ್ಬ ಮನುಷ್ಯ ಲೋಕಯಾತ್ರೆಯನ್ನ ಹೇಗೆ ಮಾಡಬೇಕು ಅಂತ ನೀನು ಕೇಳಿದೆಯಲ್ಲ. ವಾಚಕ ಮಾನಸಿಕ ಕಾಯಕ. ವಾಕ್ಕಾಯ ಮನಸ ನಾಚರೇದ್ ಅಶುಭಂ ನರಃ. ಮೂರೂ ಇಂದ್ರಿಯಗಳಿಂದ, ತ್ರಿಕರಣಗಳಿಂದ ಯಾವತ್ತೂ ಅಶುಭವನ್ನು ಆಚರಣೆ ಮಾಡಬಾರದು, ಕೆಟ್ಟದನ್ನು ಆಚರಣೆ ಮಾಡಬಾರದು. ಶುಭಾಶುಭಾನ್ಯಾಚರೇತ್ ಅಂದರೆ ಯಾವಾಗಲೂ ಕೂಡ ಅಶುಭವನ್ನ ಬಿಡಬೇಕು ಅಂತ ಅರ್ಥ. ಅಶುಭವನ್ನ ಆಚರಣೆ ಮಾಡೋದು ಅಂದರೆ ಪರಿತ್ಯಾಗ ಮಾಡಬೇಕು, ಶುಭವನ್ನ ಆಚರಣೆ ಮಾಡಬೇಕು, ಅಶುಭವನ್ನ ಪರಿತ್ಯಾಗ ಮಾಡಬೇಕು. ಅದಕ್ಕೆ ತಕ್ಕಂತೆ ಫಲಂ ಅಶ್ನುತೆ, ಅವನವನು ಫಲವನ್ನು ಹೊಂದುತ್ತಾನೆ. ಆದ್ದರಿಂದ 3 ಮಾತಿನಿಂದ, 3 ದೇಹದಿಂದ, 4 ಮಾತಿನಿಂದ, 3 ಮನಸ್ಸಿನಿಂದ ಈ ದುಷ್ಟವಾಗಿರ್ತಕ್ಕಂತಹ ಕರ್ಮಗಳನ್ನು ಯಾರು ಸರ್ವತಾ ಪರಿತ್ಯಾಗ ಮಾಡುತ್ತಾರೆ, ಇವರ ಲೋಕಯಾತ್ರೆ, ಇವರು ಬದುಕಿದ್ದಾಗಿಂದ ಹಿಡಿದು ಹುಟ್ಟದಾಗಿಂದ ಹಿಡಿದು ಸಾಯೋ ಪರ್ಯಂತ ಇವರ ಲೋಕಯಾತ್ರೆ ತುಂಬ ಚೆನ್ನಾಗಿರುತ್ತೆ, ಹಿತವಾಗಿರುತ್ತೆ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುತ್ತೆ. ಆದ್ದರಿಂದ ಭಗವಂತನಲ್ಲಿ ಉತ್ಕೃಷ್ಟವಾದ ಭಕ್ತಿಯನ್ನು ಮಾಡುತ್ತಾ ದೋಷಗಳನ್ನು ಪರಿತ್ಯಾಗ ಮಾಡಿ ಜೀವನದಲ್ಲಿ ಬಾಳಬೇಕು ಅಂತ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶ ಮಾಡ್ತಾರೆ. ಇದು ಧರ್ಮರಾಜನಿಗೆ ಮಾತ್ರ ಅಲ್ಲ, ಧರ್ಮರಾಜನಿಗೆ ಅಲ್ಲವೋ ಅಲ್ಲ. ಹಂಗೆ ನೋಡಕ್ಕೆ ಹೋದರೆ ಅವನು ಧರ್ಮದಲ್ಲೇ ರತನಾದವನಾದ್ದರಿಂದಲೇ ಅವನಿಗೆ ಧರ್ಮರಾಜ ಅಂತ ಕರೀತಾರೆ. ನಾವು ಮಾಡುವ ಪಾಪ ಕರ್ಮಗಳಿಗೆ ಅದಕ್ಕೆ ಅನುಗುಣವಾಗಿ ಶಿಕ್ಷೆಯನ್ನು ಧರ್ಮವನ್ನು ಮೀರದೇನೆ ಕೊಡ್ತಾನೆ. ಆದ್ದರಿಂದ ಅವನು ಧರ್ಮಾಚರಣೆ ಮಾಡ್ತಾನೆ. ಆದರೆ ನಿಜವಾಗಲೂ ಅದೆಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು, ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿ, ಇದು ಭೀಷ್ಮ ಮತ್ತು ಯುಧಿಷ್ಠಿರ ಸಂವಾದದಲ್ಲಿ ಮನುಷ್ಯ ಹೇಗೆ ಬದುಕಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅನ್ನತಕ್ಕಂತಹ ಒಂದು ಸುಂದರ ಚರಿತ್ರೆಯನ್ನು ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳುತ್ತಾರೆ. ಇಷ್ಟನ್ನು ಚಿಂತನೆ ಮಾಡಿ ವಿಷ್ಣು ಸಹಸ್ರನಾಮ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಭಗವಂತನ ಗುಣಗಳನ್ನು ನಮಗೆ ತಿಳಿಸ್ತಕ್ಕಂಥದ್ದು. ಅಂತಹ ವಿಷ್ಣು ಸಹಸ್ರನಾಮದ ಒಂದು ಶ್ಲೋಕವನ್ನು ಕೂಡ ಪ್ರತಿ ಏಕಾದಶಿ ನಾವು ಅರ್ಥಸಹಿತ ಚಿಂತನೆ ಮಾಡ್ತಾ ಇದ್ದೇವೆ. ವಿಷ್ಣು ಸಹಸ್ರನಾಮದಲ್ಲಿ ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ ಅಂತ ಒಂದು ಶ್ಲೋಕ. ಎಷ್ಟೊಂದು ನಾಮಗಳಿದೆ ಇಲ್ಲಿ ಭಗವಂತನದು. ನಾಮಗಳು ರೂಪಗಳು ಕೂಡ ಭಗವಂತನದು 1000 ರೂಪಗಳೇ ಇದೆ ಈ ವಿಷ್ಣು ಸಹಸ್ರನಾಮದ ಪ್ರತಿಪಾದ್ಯ ರೂಪಗಳು. ಒಂದೊಂದಕ್ಕೂ ಕೂಡ ಅನೇಕ ಅರ್ಥಗಳಿದೆ. ಕನಿಷ್ಠ ಪಕ್ಷ ಒಂದನ್ನಾದರೂ ಕೂಡ ತಿಳ್ಕೊಮಣ. ಈಶಾನಃ ಪ್ರಾಣದಃ ಪ್ರಾಣಃ ಜ್ಯೇಷ್ಠಃ ಶ್ರೇಷ್ಠಃ ಪ್ರಜಾಪತಿ ಹಿರಣ್ಯಗರ್ಭಃ ಭೂಗರ್ಭಃ ಮಾಧವಃ ಮಧುಸೂದನಃ. 1 2 3 4 5 6 7 8 9 10 ಹೆಸರುಗಳಿದೆ ಇಲ್ಲಿ ಭಗವಂತನ ನಾಮಗಳು. ಸಹಸ್ರನಾಮಗಳ ಪೈಕಿ ಈ ಶ್ಲೋಕದಲ್ಲಿ 10 ನಾಮಗಳಿದೆ. ಈ ಎಲ್ಲ ನಾಮಗಳು ಕೂಡ ಭಗವಂತನ ಗುಣಗಳನ್ನು ಹೇಳುತ್ತೆ. ಅದು ಬರೀ ಹೆಸರು ಮಾತ್ರ ಅಲ್ಲ. ಈಶಾನಃ, ಸಂಸ್ಕೃತದಲ್ಲಿ ಈಶಾನ ಅಂದರೆ ನಿಯಾಮಕ ಅಂತ ಅರ್ಥ, ಚೇಷ್ಟಕ ಅಂತ ಅರ್ಥ. ಈಶಾನ ಅಂದರೆ ನಿಯಮನವನ್ನು ಮಾಡುವವನು. ಈಶಾನ ಆದ್ದರಿಂದಲೇ ಅವನಿಗೆ ಈಶಾ ಅಂತ ಕರೀತಾರೆ. ಈಶಾನ ಅಂದರೆ ಸಂಸ್ಕೃತದಲ್ಲಿ
ಸಕಲ ಲೋಕೇಶ ಈಶಾನ ಭಗವಂತ ಅಂದರೆ ಈಶಾನಃ, ಇಡೀ ಜಗತ್ತನ್ನ ನಿಯಮನ ಮಾಡುವವನು ಅಂತ ಒಂದರ್ಥ. ಬ್ರಹ್ಮರುದ್ರಾದಿಗಳನ್ನೂ ಕೂಡ ನಿಯಮನ ಮಾಡುವವನು. ರುದ್ರದೇವರಿಗೆ ಈಶಾನ ಅಂತಿದೆ. ನಮ್ಮನ್ನೆಲ್ಲ ಅವರು ನಿಯಮನ ಮಾಡಿದರೆ ಅಂತಹ ರುದ್ರದೇವರನ್ನೂ ಕೂಡ ಬ್ರಹ್ಮದೇವರನ್ನೂ ಕೂಡ ಭಗವಂತ ನಿಯಮನ ಮಾಡ್ತಾನೆ. ಆದ್ದರಿಂದ ಈಶಾನಃ ಪ್ರಾಣದಃ. ಸಂಸ್ಕೃತದಲ್ಲಿ ಪ್ರಾಣ ಶಬ್ದಕ್ಕೆ ಇಂದ್ರಿಯ ಅಂತ ಒಂದು ಅರ್ಥ ಇದೆ. ಅದನ್ನ ಕೊಡುವವನು ಪ್ರಾಣದಃ. ಎಲ್ಲ ಇಂದ್ರಿಯಗಳನ್ನು ನಮಗೆ ದಯಪಾಲಿಸಿರ್ತಕ್ಕಂಥವನು ಭಗವಂತ. ಏಕಾದಶ ಸ್ಕಂದ ಭಾಗವತದಲ್ಲಿ, ದಶಮಸ್ಕಂದ ಭಾಗವತದಲ್ಲಿ, ಶ್ರುತಿಗೀತಾದಲ್ಲಿ ನಾವು ನೋಡಿದ್ದೀವಿ ಅದನ್ನ. ಭಗವಂತನಿಗೆ ಪ್ರಾಣದ ಅಂತ ಯಾಕೆ ಕರೀತಾರೆ ಅಂದರೆ, ಪ್ರಾಣ ಅಂದರೆ ಇಂದ್ರಿಯಗಳು. ಅದನ್ನೆಲ್ಲ ನಮಗೆ ಕೊಟ್ಟಿದ್ದಾನೆ ಭಗವಂತ. ಬಹಳ ಉಪಕಾರ ಮಾಡಿ ಕೊಟ್ಟಿದ್ದಾನೆ ಭಗವಂತ. ಯಾಕೆ ಅಂದರೆ ಈ ಇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ನನ್ನನ್ನು ತಿಳ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಇಂದ್ರಿಯಗಳನ್ನು ದಯಪಾಲಿಸಿದ್ದಾನೆ. ಇದನ್ನು ಶುಕಾಚಾರ್ಯರು ಪರೀಕ್ಷಿತ ರಾಜರಿಗೆ ಹೇಳುತ್ತಾರೆ. ಭಗವಂತ ಇಂದ್ರಿಯಗಳನ್ನು ಕೊಟ್ಟಿರೋದೇ ಇದನ್ನು ಉಪಯೋಗಿಸ್ಕೊಂಡು ನನ್ನನ್ನು ತಿಳಿರಿ, ಈ ಇಂದ್ರಿಯಗಳಿಂದ ನನ್ನ ಸೇವೆ ಮಾಡ್ರಿ ಅಂತ ಕರ್ಮೇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಈ ಇಂದ್ರಿಯಗಳಿಂದ ನನ್ನನ್ನು ತಿಳ್ಕೊಳ್ಳಿ ಅಂತ ಜ್ಞಾನೇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಅಂತಹ ಇಂದ್ರಿಯಗಳನ್ನು ಕೊಟ್ಟಿರತಕ್ಕಂತಹ ಪ್ರಾಣದಃ, ಪ್ರಾಣ ಅಂದರೆ ಇಂದ್ರಿಯಗಳು, ಅದನ್ನ ಕೊಟ್ಟಿರತಕ್ಕಂತಹ, ಅದಕ್ಕೆ ಅವರಿಗೆ ಮುಖ್ಯ ಪ್ರಾಣ ಅಂತ ಕರೀತಾರೆ. ಈ ಎಲ್ಲ ಇಂದ್ರಿಯಗಳನ್ನು ನಿಯಮನ ಮಾಡೋದ್ರಿಂದಲೇ ಅವರಿಗೆ ಮುಖ್ಯ ಪ್ರಾಣ ಅಂತ ಕರೀತಾರೆ. ಅವ್ರ ಇಂದ್ರಿಯ ಅಲ್ಲ, ಪ್ರಾಣೇಶ್ವರ. ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗುರುಸ್ಸತಾಂ ಕೇಸರಿಣೋ ಗೃಹೇಭೂತ್. ಪ್ರಾಣೇಶ್ವರ ಅಂದರೆ ಎಲ್ಲ ಇಂದ್ರಿಯಗಳನ್ನು ನಿಯಮನ ಮಾಡುವವರು. ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ಮುಖ್ಯ ಪ್ರಾಣದೇವರ ವಶದಲ್ಲಿರ್ತಾರೆ. ಆ ಮುಖ್ಯ ಪ್ರಾಣದೇವರು ಪರಮಾತ್ಮನ ವಶದಲ್ಲಿರ್ತಾರೆ. ಆದ್ದರಿಂದ ಭಗವಂತನಿಗೆ ಮುಖ್ಯವಾಗಿ ಪ್ರಾಣದ ಅಂತ ಕರೀತಾರೆ. ಪ್ರಾಣ ಅಣ, ಈ ನಕಾರ ಇದೆಲ್ಲ ಸುಖವಾಚಿ, ಪ್ರಕೃಷ್ಟವಾದ ಅಣ ಚೇಷ್ಟ ಅಂದರೆ ನಮ್ಮನ್ನ ಶ್ರೇಷ್ಠವಾದ ಯಜ್ಞಾದಿಗಳಲ್ಲಿ ಪ್ರವರ್ತನೆ ಮಾಡೋದರಿಂದ ಭಗವಂತನಿಗೆ ಪ್ರಾಣ ಅಂತ ಕರೀತಾರೆ. ಅಥವಾ ನಕಾರ ಬಲವಾಚಿ ಸುಖವಾಚಿ. ಹಾಗಾಗಿ ನ ಅನ್ನತಕ್ಕಂಥದ್ದು ಸಂಸ್ಕೃತದಲ್ಲಿ ಸುಖ ಅನ್ನೋ ಅರ್ಥವನ್ನು ಹೇಳುತ್ತೆ. ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಸುಖವುಳ್ಳವನಾದ್ದರಿಂದ, ಪ್ರಕೃಷ್ಟವಾದ ಸುಖವುಳ್ಳವನಾದ್ದರಿಂದ ಭಗವಂತನಿಗೆ ನ ಪ್ರಾಣ ಅಂತ ಕರೀತಾರೆ. ಜ್ಯೇಷ್ಠ ಅಂದರೆ ದೊಡ್ಡವನು ಅಂತ ಅರ್ಥ. ಎಲ್ಲರಿಗಿಂತ ದೊಡ್ಡವನು ಭಗವಂತನೇ. ಯಾಕೆಂದ್ರೆ ಅವನು ಪ್ರಳಯ ಕಾಲದಿಂದ ಇದ್ದಾನೆ, ಅನಾದಿ ಕಾಲದಿಂದ ಭಗವಂತ ಇರ್ತಾನೆ. ಆದ್ದರಿಂದ ಅವನಿಗೆ ಜ್ಯೇಷ್ಠ ಅಂತ ಕರೀತಾರೆ. ಶ್ರೇಷ್ಠ, ಅತಿಶಯವಾದ ಮಹಿಮೆಯನ್ನು ಉಳ್ಳವನು, ಅತಿಶಯವಾಗಿ ಅವನು ಅರ್ಹನಾಗಿರ್ತಕ್ಕಂಥವನು ಪ್ರಶಂಸೆಗೆ. ಶ್ರೇಷ್ಠತೆ ಅಂದ್ರೇನು? ಅವನಲ್ಲಿ ಏನೋ ಒಂದು ಹೊಗಳಿಕೆಗೆ ಒಂದು ಗುಣ ಇರಬೇಕು. ಅಂತಹ ಶ್ರೇಷ್ಠನಾದವನು ಭಗವಂತ. ಆದ್ದರಿಂದ ಅತಿಶಯವಾಗಿರ್ತಕ್ಕಂತಹ ಮಹಿಮೆಯನ್ನು ಹೊಂದಿರೋದ್ರಿಂದ ಭಗವಂತನಿಗೆ ಶ್ರೇಷ್ಠ ಅಂತ ಕರೀತಾರೆ. ಪ್ರಜಾಪತಿ ಅಂತ ಭಗವಂತನಿಗೆ ಹೆಸರು. ಪ್ರಜಾನಾಂ ಪಾಲನಾತ್ ವಿಷ್ಣು ಪ್ರಜಾಪತಿ ತೀರಿತಃ. ನಮ್ಮನ್ನೆಲ್ಲ ಸೃಷ್ಟಿ ಮಾಡಿ ಪಾಲನೆ ಮಾಡೋದರಿಂದ ಭಗವಂತನಿಗೆ ಪ್ರಜಾಪತಿ ಪ್ರಜಾಪತಿ ಅಂತ ಕರೀತಾರೆ. ಆಚಾರ್ಯರು ಈ ಉಪನಿಷತ್ ಭಾಷ್ಯದಲ್ಲಿ ಬರೀತಾರೆ. ಪ್ರಜಾಪತಿ ಶಬ್ದಕ್ಕೆ ಈ ತಲವಕಾರ ಉಪನಿಷತ್ತಿನಲ್ಲಿ, ಐತರಿಯೋಪನಿಷತ್ತಿನಲ್ಲಿ ಬರೀತಾರೆ ಪ್ರಜಾಪತಿ ಶಬ್ದಕ್ಕೆ. ಪ್ರಜಾನಾಂ ಪಾಲಯತಿ ಇತಿ ಪ್ರಜಾಪತಿ. ಹಿರಣ್ಯ ಗರ್ಭ, ಭಗವಂತನಿಗೆ ಬಂಗಾರದ, ಹಿರಣ್ಯ ಅಂದರೆ ಬಂಗಾರ, ಬಂಗಾರದ ಗರ್ಭ, ಹಿರಣ್ಯ ಗರ್ಭೋ ಭೂಗರ್ಭೋ. ಈ ತತ್ವಗಳನ್ನೆಲ್ಲ ಭಗವಂತ ರೇತೋ ರೂಪದಲ್ಲಿ ಲಕ್ಷ್ಮೀದೇವಿಯಲ್ಲಿ ಇಡುತ್ತಾನೆ. ಈ ಬ್ರಹ್ಮಾಂಡ ಇದೆಯಲ್ಲ, ಇದು ಬಂಗಾರದಿಂದ ಆಗಿರ್ತಕ್ಕಂಥದ್ದು. ಅಂತಹ ಹಿರಣ್ಯಮಯವಾಗಿರ್ತಕ್ಕಂಥದ್ದನ್ನ ಭಗವಂತ ಲಕ್ಷ್ಮೀದೇವಿಯಲ್ಲಿ ಇಡುತ್ತಾನೆ. ಆದ್ದರಿಂದ ಅವನಿಗೆ ಹಿರಣ್ಯ ಗರ್ಭ ಅಂತ ಕರೀತಾರೆ. ಈ ಹರಿವಂಶದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂತಹ ಭಗವಂತನ ಈ ವಿಷಯದಲ್ಲಿ ಇದನ್ನೆಲ್ಲ ಬರೆದಿದ್ದಾರೆ. ಆದ್ದರಿಂದ ಭಗವಂತನಿಗೆ
ಹಿರಣ್ಯಗರ್ಭ ಅಂತ ಕರೀತಾರೆ. ಆಮೇಲೆ ಭೂಗರ್ಭ, ಭೂಮಿಯನ್ನು ತನ್ನ ಒಳಗಡೆ ಇಟ್ಕೊಂಡಿದ್ದಾನೆ. ಗರ್ಭ ಅಂದ್ರೆ ಒಳಗಡೆ, ಉದರ ಅಂತ ಅರ್ಥ. ಭೂಮಿಯನ್ನ ಧಾರಣೆ ಮಾಡಿರೋದ್ರಿಂದ ತನ್ನ ಉದರದೊಳಗೆ ಭಗವಂತನಿಗೆ ಭೂಗರ್ಭ ಅಂತ ಕರೀತಾರೆ. ಮಾಧವ ಅಂದ್ರೆ ಲಕ್ಷ್ಮೀಪತಿ, ನಿಮಗೆಲ್ಲ ಗೊತ್ತೇ ಇದೆ. ಮಾ ಅಂತ ಲಕ್ಷ್ಮೀದೇವಿಗೆ ಹೆಸರು, ಧವ ಅಂದ್ರೆ ಒಡೆಯ. ಲಕ್ಷ್ಮೀದೇವಿಗೆ ಪತಿಯಾದ್ದರಿಂದ ಭಗವಂತನಿಗೆ ಮಾಧವ ಅಂತ ಕರೀತಾರೆ. ಅಥವಾ ಮಾ ಅಂದ್ರೆ ಸಂಸ್ಕೃತದಲ್ಲಿ ಜ್ಞಾನ, ಎಲ್ಲ ಜ್ಞಾನಕ್ಕೆ ನಿಯಾಮಕನಾದ್ದರಿಂದ, ನಮ್ಮ ನಿಮ್ಮ ಎಲ್ಲರ ಜ್ಞಾನಕ್ಕೆ ಒಡೆಯನಾದ್ದರಿಂದ, ಜ್ಞಾನಕ್ಕೆ ನಿಯಾಮಕನಾದ್ದರಿಂದ, ಜ್ಞಾನವನ್ನು ಕೊಡುವವನಾದ್ದರಿಂದ ಭಗವಂತನಿಗೆ ಮಾಧವ ಅಂತ ಕರೀತಾರೆ. ಅಥವಾ ಸಂಸ್ಕೃತದಲ್ಲಿ ಮಾ ಅಂದ್ರೆ ಇಲ್ಲ ಅಂತ ಅರ್ಥ, ನೋ ಅಂತ ನಿಷೇಧಾತ್ಮಕ ಪದ ಅದು ಮಾ ಅಂತ. ಧವ ಅಂದ್ರೆ ಒಡೆಯ, ನಮಗೆಲ್ಲ ಭಗವಂತ ಒಡೆಯ, ಅವನಿಗೆ ಯಾರೂ ಒಡೆಯ ಇಲ್ಲ. ಮಾಧವ ನಾ ಧವ, ಧವ ಅಂದ್ರೆ ಒಡೆಯ, ಅವನಿಗಿಂತ ಮೇಲೆ ಯಾರೂ ಇಲ್ಲ. ನಮಗೆಲ್ಲ ಅವನು ಪತಿ, ಅವನಿಗೆ ಯಾರು ಪತಿ ಇಲ್ಲ. ಆದ್ದರಿಂದ ಮಾ ನ ವಿದ್ಯತೆ ಧವ ಯಸ್ಯ ಸಹ ಮಾಧವ, ಇನ್ನೊಬ್ಬ ಪತಿ ಇಲ್ಲದವನು. ಇಡೀ ಜಗತ್ತಿಗೆ ಭಗವಂತ ಪತಿ, ಆದರೆ ಅವನಿಗೆ ಯಾರು ಪತಿ ಇಲ್ಲ, ಆದ್ದರಿಂದ ಅವನಿಗೆ ಮಾಧವ ಅಂತ ಕರೀತಾರೆ. ಹೀಗೆ ಮಾಧವ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಮಧುಸೂದನ, ಭಗವಂತನಿಗೆ ಮಧುಸೂದನ ಅಂತ ಯಾಕೆ ಕರೀತಾರೆ? ಮಧು ಅಂತ ಒಬ್ಬ ದೈತ್ಯ, ಆ ಮಧು ಅನ್ನತಕ್ಕಂತಹ ದೈತ್ಯನನ್ನ, ಮಧುಕೈಟಭರು ಅಂತ ಇಬ್ಬರು ದೈತ್ಯರು, ಆ ಮಧು ಅನ್ನತಕ್ಕಂತಹ ದೈತ್ಯನನ್ನ ಸೂದನ ಅಂದ್ರೆ ನಾಶ ಮಾಡಿದವನು ಭಗವಂತ, ಸಂಹಾರ ಮಾಡ್ತಾನೆ. ಹಯಗ್ರೀವ ರೂಪದಿಂದ ಭಗವಂತ ಈ ಮಧು ಅನ್ನತಕ್ಕಂತಹ ದೈತ್ಯನನ್ನ ಸಂಹಾರ ಮಾಡೋದ್ರಿಂದ ಮಧುಕೈಟಭ ಹಾರಿ ಅಂತಾನೆ ಇದೆ ಭಗವಂತನಿಗೆ. ಮಧುಸೂದನ ಅಂತ ಒಂದರ್ಥ. ಅವನ ಹೆಸರೇ ಮಧು ಅಂತ, ರಾಕ್ಷಸನ ಹೆಸರು. ಅವನನ್ನು ಸಂಹಾರ ಮಾಡ್ತಾನೆ ಭಗವಂತ, ಆದ್ದರಿಂದ ಅವನು ಮಧುಸೂದನ. ಇನ್ನೊಂದು ಅರ್ಥ ಇದೆ, ಸುಂದರವಾದ ಅರ್ಥ. ಏನು? ಮಧು ಅಂದ್ರೆ ಜೇನುತುಪ್ಪ ಅಂತ ಸಂಸ್ಕೃತದಲ್ಲಿ ಹೆಸರು. ಮಧು ವಾತಾರುತಾಯತೆ ಅಂತ ಮಧು. ಈ ಮಧು ಇದೆಯಲ್ಲ ಅಂದ್ರೆ ಈ ಜೇನುತುಪ್ಪ ಇದೆಯಲ್ಲ, ಇದು ತಿನ್ನೋ ಪದಾರ್ಥ ಇದು. ಆದ್ದರಿಂದ ನಮ್ಮ ಸಂಸ್ಕೃತದಲ್ಲಿ ತಿನ್ನೋ ಪದಾರ್ಥಕ್ಕೆಲ್ಲ ಮಧು ಅಂತಾನೆ ಕರೀತಾರೆ. ಚೆನ್ನಾಗಿರುತ್ತೆ, ರಮಣೀಯವಾಗಿರ್ತಕ್ಕಂಥದ್ದು ಮಧು ಅಂತ. ಅಂದರೆ ವಿಷಯ ಪದಾರ್ಥಗಳು. ಮಧು ಶಬ್ದಕ್ಕೆ ಜೇನುತುಪ್ಪ ಮೊದಲಾದ ವಿಷಯ ಪದಾರ್ಥಗಳು ಅಂತ ಇಟ್ಕೋಬೇಕು. ಅದನ್ನ ಸೂದನ ನಾಶ ಮಾಡ್ತಾನೆ. ಅಂದ್ರೆ ವಿಷಯ ಪದಾರ್ಥಗಳ ಅಭಿಲಾಷೆಯನ್ನ ಬಿಡಿಸೋದ್ರಿಂದ ಭಗವಂತನಿಗೆ ಮಧುಸೂದನ ಅಂತ ಕರೀತಾರೆ. ನೋಡಿ, ನಾವೇ ಆ ಪದಾರ್ಥ ಬಿಡ್ತೀವಿ ಅಂದ್ರೆ ಆಗೋದಿಲ್ಲ. ಭಗವಂತ ಬಿಡಿಸು ಅಂತ ಕೇಳಬೇಕು. ಈ ಪದಾರ್ಥದ ಮೇಲಿನ ಆಸೆಯನ್ನ ಬಿಡಿಸು. ಆಗ ಭಗವಂತ ಏನು ಮಾಡುತ್ತಾನೆ? ಆ ಪದಾರ್ಥದ ಮೇಲಿನ ವಿಷಯಾಭಿಲಾಷೆ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಅದನ್ನ. ಆ ಪದಾರ್ಥದ ಮೇಲಿನ ಆಸೆಯನ್ನ ಬಿಡಿಸಿ ಭಗವಂತನ ಮೇಲೆ ಆಸೆ ಬರಬೇಕು ನಮಗೆ. ಅಂದ್ರೆ ಮಧು ವಿಷಯಾಭಿಲಾಷೆಯನ್ನ ಸೂದನ, ತೆಗೆಯುವವನು, ನಾಶ ಮಾಡುವವನು. ಆದ್ದರಿಂದ ಭಗವಂತನಿಗೆ ಮಧುಸೂದನ ಅಂತ ಕರೀತಾರೆ. ಅಥವಾ ಮಧು ಅಂದ್ರೆ ಪದಾರ್ಥಗಳು, ತಿನ್ನುವ ಪದಾರ್ಥಗಳು. ದ್ವಾದಶ ಸ್ತೋತ್ರದಲ್ಲಿ ವಿಶ್ವಪತಿ ತೀರ್ಥರು ಅಂತ ಒಬ್ಬ ಮಹಾನುಭಾವರು, ಅವರೊಂದು ವ್ಯಾಖ್ಯಾನ ಬರೆದಿದ್ದಾರೆ. ಮಧುಸೂದನ ದಾನವ ಸಾಧನ ವಂದೇ ದೈವತ ಮೋದಿತ ವೇದಿತ ಪಾದ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಬರೆದಿದ್ದಾರೆ. ಆ ದ್ವಾದಶ ಸ್ತೋತ್ರಕ್ಕೆ ವ್ಯಾಖ್ಯಾನ ಬರೆಯುವಾಗ ಮಧುಸೂದನ ಅನ್ನೋ ಶಬ್ದಕ್ಕೆ ಒಂದು ಸುಂದರ ಅರ್ಥವನ್ನ ಬರೆದಿದ್ದಾರೆ ಅವರು. ಹೆಂಗೆ ಬಿಡಿಸ್ಬೇಕು ಅದನ್ನ ಅಂದ್ರೆ ಹಿಂದೆ ಹೇಳಿದ್ದೆ ನಾನು, ಮತ್ತೊಮ್ಮೆ ಹೇಳ್ತೀನಿ. ಮಧು ಪ್ಲಸ್ ಸೂದ ಪ್ಲಸ್ ನಾ ಅಂತ ಬಿಡಿಸ್ಬೇಕು. 3 ಪದ ಮಾಡ್ಬೇಕು ಅದನ್ನು. ಮಧು ಪ್ಲಸ್ ಸೂದನ ಅಂದ್ರೆ ದೈತ್ಯನನ್ನ ಸಂಹಾರ ಮಾಡಿದವನು, ಅಥವಾ ವಿಷಯ ಪದಾರ್ಥಗಳನ್ನ, ವಿಷಯಾಪೇಕ್ಷೆಯನ್ನ ನಾಶ ಮಾಡುವವನು ಅಂತ ಅರ್ಥ. ಇನ್ನೊಂದು ವಿಶೇಷ ಅರ್ಥ ಇದೆ ಇದಕ್ಕೆ, ಮಧುಸೂದನ ಶಬ್ದಕ್ಕೆ. ಮಧು ಅಂದ್ರೆ ಜೇನುತುಪ್ಪ, ಜೇನುತುಪ್ಪ ತಿನ್ನೋ ಪದಾರ್ಥ. ಅದರಿಂದ ತಿನ್ನೋ ಪದಾರ್ಥಕ್ಕೆಲ್ಲ ನಮ್ಮಲ್ಲಿ ಮಧು ಅಂತಾನೆ ಕರೀತಾರೆ. ಅದು ಉಪಲಕ್ಷಣ ಅಂತ. ಅಲ್ಲಿಗೆ ಮಧು ಅಂದ್ರೆ ಭೋಗ್ಯ ಪದಾರ್ಥಗಳು, ಭೋಜ್ಯ ಪದಾರ್ಥಗಳು, ತಿನ್ನುವ ಪದಾರ್ಥಗಳು. ಸಂಸ್ಕೃತದಲ್ಲಿ ಸೂದ ಅಂದ್ರೆ ಅಡಿಗೆ ಮಾಡೋನು ಅಂತ ಅರ್ಥ.
ಸೂದ ಅಂದ್ರೆ ಅಡಿಗೆಯವನು, ಪಾಚಕ ಅಂತ ಅರ್ಥ. ಅಲ್ಲಿಗೆ ಮಧುಸೂದ ಅಂದ್ರೆ ತಿನ್ನುವ ಪದಾರ್ಥಗಳನ್ನ ತಯಾರು ಮಾಡುವವನು ಅಂತ ಅರ್ಥ. ಮಧು ಪ್ಲಸ್ ಸೂದ, ಮಧುಸೂದ, ಭಕ್ಷ್ಯ ಭೋಜ್ಯಗಳನ್ನ ತಯಾರು ಮಾಡುವವರು ಅಂತ ಅರ್ಥ. ನಾ ಅಂದ್ರೆ ಸಂಸ್ಕೃತದಲ್ಲಿ ಒಳಗಡೆ ನಿಂತ್ಕೊಂಡು ನಿಯಮನ ಮಾಡುವವನು ಅಂತ ಅರ್ಥ. ನಯತಿ, ನಿಯಮ ಐತಿ ಅಂದ್ರೆ ಏನರ್ಥ ಅಂದ್ರೆ, ಭಗವಂತನ ನೈವೇದ್ಯಕ್ಕೆ ಯಾರು ಅಡಿಗೆ ಮಾಡ್ತಾರಲ್ಲ, ಆ ಅಡಿಗೆ ಮಾಡೋರ ಒಳಗಡೆ ಇದ್ದು ಭಗವಂತನೇ ಮಾಡಿಬಿಡ್ತಾನಂತೆ. ಅದಕ್ಕೆ ಮಧುಸೂದನ ಅಂತ ಕರೀತಾರೆ. ದೇವರ ನೈವೇದ್ಯಕ್ಕೆ ಮಾಡೋ ಪದಾರ್ಥಗಳು ಯಾವುದು ನಾವು ಮಾಡೋದೇ ಇಲ್ಲ, ಮಾಡೋಕ್ಕೆ ನಮಗೆ ಯೋಗ್ಯತೆಯೂ ಇಲ್ಲ, ನಾವು ಮಾಡಿದ್ದು ಭಗವಂತ ತಗೊಳ್ಳೋದೂ ಇಲ್ಲ. ನಮ್ಮೊಳಗೆ ನಿಂತು ದೇವತೆಗಳು ಮಾಡಿಬಿಡ್ತಾರಂತೆ. ಈ ಅನುಸಂಧಾನ ನಮಗಿರ್ಬೇಕು. ನಾನು ದೇವರ ನೈವೇದ್ಯಕ್ಕೆ ಮಾಡ್ತೀವಿ ಅಂತಲ್ಲ. ಅನ್ನಂ ಸರಸ್ವತಿ ಕುರ್ಯಾತ್ ಮಂತ್ರ ಹೇಳುತ್ತೆ ಅದು. ಭಗವಂತನಿಗೆ ಅನ್ನವನ್ನ ಸರಸ್ವತೀ ದೇವಿ ಮಾಡ್ತಾಳಂತೆ. ಪರಮಾನ್ನಂ ಭಾರತೀ, ಪಾಯಸವನ್ನ ಭಾರತೀ ದೇವಿ ಮಾಡ್ತಾಳೆ. ನಾರಾಯಣ ಘೃತಂ ಸ್ವಯಂ, ಭಗವಂತ ತಾನೇ ತುಪ್ಪವನ್ನ ತಯಾರು ಮಾಡ್ಕೋತಾನಂತೆ ತನ್ನ ನೈವೇದ್ಯಕ್ಕೆ. ಹೀಗೆ ಒಬ್ಬೊಬ್ಬ ದೇವತೆಗಳು, ಸೂಪಂ ಕುರ್ಯಾತ್ ಮಹಾಲಕ್ಷ್ಮಿ, ನಾರಾಯಣ ಘೃತಂ ಸ್ವಯಂ, ತವ್ವೆ ಮಾಡ್ತಾಳಂತೆ ಅವಳು ಲಕ್ಷ್ಮೀದೇವಿ. ಈ ಬ್ರಹ್ಮದೇವರು ಬೇಕಾದ ಪಲ್ಯಗಳೆಲ್ಲ ಮಾಡ್ತಾರಂತೆ, ವಾಯುದೇವರೆಲ್ಲ ಭಕ್ಷ್ಯಗಳನ್ನ ಮಾಡ್ತಾರಂತೆ, ದೇವತೆಗಳು ಮಾಡ್ತಾರಂತೆ ಭಗವಂತನ ನೈವೇದ್ಯಕ್ಕೆ ಅಡಿಗೆಯನ್ನ. ನಾವ್ಯಾರು ಮಾಡೋದೇ ಇಲ್ಲ. ಆ ಅನುಸಂಧಾನ ಮಾಡಲೇಬಾರದು ನಾವು. ಅದಕ್ಕೆ ಚೆನ್ನಾಗಿರುತ್ತೆ. ಕೆಲವರು ಮಾಡಿದಾಗ ಅಡಿಗೆ ಚೆನ್ನಾಗಿರುತ್ತೆ, ಕೆಲವರು ಮಾಡಿದಾಗ ಚೆನ್ನಾಗಿರಲ್ಲ. ಯಾಕೆ ಅಂದ್ರೆ, ನೀವು ಮನಸ್ಸಿನಲ್ಲಿ ಏನು ಚಿಂತನೆ ಮಾಡ್ತಾ ಇರ್ತೀರಾ ಆ ರುಚಿ ಅಡಿಗೆಯಲ್ಲಿ ಬಂದ್ಬಿಡುತ್ತೆ. ಅದನ್ನೇ ಕೈಗುಣ ಅಂತ ಕರೆಯೋದು. ನಿಮ್ ಕೈಯಲ್ಲೇ ಏನಿರೋದಿಲ್ಲ, ನಿಮಗೆ ಪ್ರೇರಣೆ ಮಾಡ್ಬೇಕು, ಇಷ್ಟು ಉಪ್ಪು ಹಾಕ್ಬೇಕು, ಇಷ್ಟು ಹುಳಿ ಹಾಕ್ಬೇಕು ಅಂತ ಸುಮ್ಮನೆ ತೆಗೆದು ಹಿಂಗೆ ಹಾಕ್ಬಿಡ್ತಾರೆ. ಅಂದ್ರೆ ಒಳಗಡೆ ದೇವತೆಗಳು ಏನು ಮಾಡ್ತಾರೆ ಅಂದ್ರೆ, ನಿಮಗೆ ಪ್ರೇರಣೆ ಮಾಡಿ ಹಾಕಿಸ್ಬಿಡ್ತಾರಂತೆ, ಇಷ್ಟು ಹಾಕು ಚೆನ್ನಾಗಿರುತ್ತೆ ಅಂತ. ಅಷ್ಟೇ ಪದಾರ್ಥ ಕೊಟ್ಟಿರ್ತಾರೆ, ಅದೇ ಅಡಿಗೆ ಮಾಡಿರ್ತಾರೆ. ಒಬ್ರು ಹಾಳು ಮಾಡ್ತಾರೆ, ಒಬ್ರು ಚೆನ್ನಾಗಿ ಮಾಡ್ತಾರೆ, ಒಬ್ರು ಕೆಡಿಸ್ತಾರೆ, ಒಬ್ರು ಚೆನ್ನಾಗಿ ಮಾಡ್ತಾರೆ. ಯಾಕೆ ಅಂದ್ರೆ ಒಳಗಡೆ ದೇವತೆಗಳು ಮಾಡ್ತಾರಂತೆ. ಆ ದೇವತೆಗಳು ಸ್ವಂತ ಮಾಡೋದಿಲ್ಲ, ಒಳಗಡೆ ಭಗವಂತನೇ ಮಾಡ್ತಾನಂತೆ ನಿಂತು. ನೋಡಿ, ಮಧುಸೂದನ ಶಬ್ದಕ್ಕೆ ಈ ಅರ್ಥ ಇದೆ. ಮಧು, ದೇವರ ನೈವೇದ್ಯಕ್ಕೆ ಅಡಿಗೆ ಮಾಡುವಾಗ ಒಳಗಡೆ ದೇವತೆಗಳಿದ್ದಾರೆ, ಅವರು ಭಗವಂತನ ನೈವೇದ್ಯಕ್ಕೆ ಅಡಿಗೆ ಮಾಡ್ತಾರೆ ಅನ್ನೋ ಅನುಸಂಧಾನದಿಂದ ಯಾರು ಅಡಿಗೆಯನ್ನು ಮಾಡ್ತಾರೆ ಇವರು ಚೆನ್ನಾಗಿ ಮಾಡ್ತಾರಂತೆ. ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ. ನಾನು ಅಡಿಗೆ ಮಾಡ್ತೀನಿ ಅಂದ್ರೆ ಕೆಟ್ಟೋಗತ್ತೆ. ಅದಕ್ಕೆ ಭಗವಂತನಿಗೆ ಮಧುಸೂದನ ಅಂತ ಕರೀತಾರೆ. ಮಧು ತಿನ್ನುವ ಪದಾರ್ಥಗಳನ್ನ, ಸೂದ ಮಾಡತಕ್ಕಂತಹ ಅಡಿಗೆಯವರಲ್ಲಿ, ಪಾಚಕರಲ್ಲಿ ಇರೋದರಿಂದ ಭಗವಂತನಿಗೆ ಮಧುಸೂದ ಅಂತ ಕರೀತಾರೆ. ಅವರ ಒಳಗಡೆ ಇದ್ದು ನಿಯಮನ ಮಾಡೋನಾದ್ದರಿಂದ ಭಗವಂತನಿಗೆ ಮಧುಸೂದನ ಅಂತ ಕರೀತಾರೆ ಅಂತ ಒಂದು ಸುಂದರ ಅರ್ಥವನ್ನ ವಿಶ್ವಪತಿ ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ರಚನೆ ಮಾಡಿಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಮಧುಸೂದನ ಶಬ್ದಕ್ಕೆ ಇಟ್ಕೋಬೇಕು ಅಂತ ಹೇಳಿ, ಇನ್ನು ಉಮಾಮಹೇಶ್ವರ ಸಂವಾದ ಒಂದು ಚಿಕ್ಕದಾಗಿ ನೋಡ್ಬೋಣ. ಪಾರ್ವತಿ ಮಹರುದ್ರದೇವರನ್ನ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾಳೆ. ಉಮಾದೇವಿ, ರುದ್ರದೇವರು ಮಹಾ ಸುಂದರವಾದ ಉತ್ತರವನ್ನು ಕೊಡ್ತಾರೆ. ಮಹಾಜ್ಞಾನಿಗಳಾಗಿರ್ತಕ್ಕಂತಹ ರುದ್ರದೇವರು ಉಮಾದೇವಿ ಕೇಳ್ತಾಳೆ, ಭಗವನ್ ಸರ್ವಮರ್ತ್ಯಾನ ಜ್ಞಾನೀ ಭವತಿ ಸತ್ತಮಃ ಕಿಮವೇಕ್ಷ ತದುತ್ಪನ್ನಂ ಜ್ಞಾನಂ ತಸ್ಯ ಫಲಂ ಚ ಯತ್ ಕೃತ್ರಿಮಂ ತತ್ ಸ್ವಭಾವಂ ವಾ ತನ್ಮೇ ಶಂಸಿಸು ಮರ್ಹಸಿ. ಎಲ್ಲ ಜೀವರಾಶಿಗಳ ಪೈಕಿ ಉಮಾದೇವಿ ಕೇಳ್ತಾಳೆ ರುದ್ರದೇವರನ್ನ, ಜಗತ್ತಿನಲ್ಲಿ ಅನೇಕ ಜೀವರಾಶಿಗಳಿದೆ, ಆ ಜೀವರಾಶಿಗಳಲ್ಲೆಲ್ಲ ಮನುಷ್ಯ ಶ್ರೇಷ್ಠ. ಎಲ್ಲ ಜೀವರಾಶಿಗಳ ಪೈಕಿ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಅದು ಆ ಮನುಷ್ಯರಲ್ಲೂ ಕೂಡ ಜ್ಞಾನಿ ಶ್ರೇಷ್ಠ. ಅಂದ್ರೆ ಭಗವಂತನ ಜ್ಞಾನ ಯಾರಿಗಿರುತ್ತೆ ಆ ಜ್ಞಾನಿ ಶ್ರೇಷ್ಠ. ಹಾಗಾಗಿ ಯಾವ ರೀತಿಯಲ್ಲಿ ನಮಗೆ ಭಗವಂತನ ಜ್ಞಾನ ಉಂಟಾಗತ್ತೆ? ಜ್ಞಾನ ಇಲ್ಲ ಅಂದ್ರೆ ಬೇರೆ ಪ್ರಾಣಿಗಳ ತರಾನೇ ನಾವು ಕೂಡ. ಭಾಗವತ ಹೇಳುತ್ತೆ, ಆ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸನೇ ಇರೋದಿಲ್ಲ. ಮನುಷ್ಯನಿಗೆ ಜ್ಞಾನ ಇದೆ,
ಅನ್ನೋ ಕಾರಣದಿಂದಲೇ ಇವನು ಮನುಷ್ಯ ಶ್ರೇಷ್ಠ ಆಗಿರೋದು. ಇನ್ನೆಲ್ಲ ಪದಾರ್ಥಗಳು ಆಹಾರ ಸ್ವೀಕಾರ ಮಾಡುತ್ತೆ, ನಿದ್ದೆ ಮಾಡುತ್ತೆ, ಎಲ್ಲ ಮಾಡುತ್ತೆ. ಈ ಜ್ಞಾನ ಒಂದಿಲ್ಲ ಅವಕ್ಕೆ. ದೇಹಕ್ಕೆ ಪೋಷಣೆ ಮಾಡ್ಕೋಬೇಕಾದ್ರೆ ಎಷ್ಟಿದೆಯೋ ಅಷ್ಟೇ ಇರೋದು. ಈ ಜನ್ಮ ಯಾಕೆ ಬಂತು, ಇದು ಹೆಂಗಿದೆ, ಏನು ಪುಣ್ಯ ಏನು, ಪಾಪ ಏನು, ದಾನ ಏನು, ಧರ್ಮ ಏನು, ಇದು ಯಾಕೆ ಬಂದಿದೆ, ಇದು ಏನು ಮಾಡಬೇಕು, ಏನು ಎತ್ತ, ನಾ ಹೆಂಗ್ ಬಂದೆ, ಎಲ್ಲಿಂದ ಬಂದೆ, ಇದು ಯಾವುದು ಪ್ರಾಣಿಗಳಿಗಿಲ್ಲ. ಇದು ಮನುಷ್ಯನಿಗೆ ಒಬ್ಬನೇ ಇರೋದು. ಅದರಲ್ಲಿ ಜ್ಞಾನ ಹೆಂಗೆ ಸಂಪಾದಿಸ್ಕೋಬಹುದು ಒಬ್ಬ ಮನುಷ್ಯ ಅಂತ ಕೇಳ್ತಾಳೆ ಉಮಾದೇವಿ ಮಹರುದ್ರದೇವರನ್ನ. ಆಗ ರುದ್ರದೇವರು ಹೇಳ್ತಾರೆ, ನೋಡು, ಸ್ಥಾವರಂ ಜಂಗಮಂ ಚೈವ ಜಗದ್ವಿವಿಧ ಮುಚ್ಯತೆ ಚತುಸ್ರೋ ಜಾತಯಸ್ತತ್ರ ಪ್ರಜಾನಾಂ ಕ್ರಮಶೋ ಯಥಾ. ಲೋಕದಲ್ಲಿ, ಇಡೀ ಜಗತ್ತಿನಲ್ಲಿ ಸ್ಥಾವರ ಮತ್ತು ಜಂಗಮ ಅಂತ ಎರಡು ರೀತಿಯಾಗಿದೆ ಪ್ರಪಂಚದಲ್ಲಿ. ಇನ್ನ ಈ ಪ್ರಾಣಿಗಳಿದೆಯಲ್ಲ, ಇವು 4 ಜಾತಿ ಇದೆ, 4 ರೀತಿಯಲ್ಲಿ ಹುಟ್ಟತ್ತಂತೆ. ನೋಡಿ, 4 ರೀತಿಯಲ್ಲಿ ಜಗತ್ತಿನಲ್ಲಿ ಹುಟ್ಟುವ ಪ್ರಾಣಿಗಳೆಲ್ಲ 4 ರೀತಿಯಲ್ಲಿ ಹುಟ್ಟತ್ತೆ. ಒಂದು ಭೂಮಿಯಿಂದ ಹುಟ್ಟತಕ್ಕಂಥದ್ದು, ಅದಕ್ಕೆ ಉದ್ಬೀಜ ಅಂತ ಕರೀತಾರೆ. ನೋಡಿ, ಕೆಲವು ಪದಾರ್ಥಗಳೆಲ್ಲ ಭೂಮಿಯಿಂದ ಹುಟ್ಟತ್ತೆ, ಗಿಡಗಳೆಲ್ಲ ಭೂಮಿಯಿಂದ ಹುಟ್ಟತ್ತೆ. ಇದಕ್ಕೆ ಉದ್ಬೀಜ, ಮೇಲ್ಮುಖವಾಗಿ ಬೆಳೆಯುತ್ತೆ, ಇದು ಉದ್ಬೀಜ, ಉದ್ಭೇದಜ ಅಂತ ಕರೀತಾರೆ ಇದಕ್ಕೆ. ತೇಷಾಂ ಉದ್ಭೇದಜ ವೃಕ್ಷಾ, ಅವು ಜೀವರಾಶಿಗಳೇ, ಅದು ವೃಕ್ಷಗಳು, ಉಸಿರಾಡತ್ತೆ, ಅದು ಮರಗಳು, ಜೀವ ವೃಕ್ಷ ಯೋನಿ ಅಂತಾನೆ ಕರೀತಾರೆ. ಅದರಲ್ಲೆಲ್ಲ ಬಂದ್ಬಿಟ್ಟಿದ್ದೀವಿ ನಾವು ಹಿಂದಿನ ಜನ್ಮದಲ್ಲೆಲ್ಲ. ಉದ್ಭೇದಜ ಅಂದ್ರೆ ಭೂಮಿಯನ್ನು ಸೀಳ್ಕೊಂಡು ಮೇಲೆ ಬರುತ್ತಲ್ಲ, ಇದಕ್ಕೆ ಉದ್ಭೇದಜ ಅಂತ ಕರೀತಾರೆ. ಯಾವ್ಯಾವುದು? ವೃಕ್ಷಗಳು, ಲತೆಗಳು, ವಲ್ಲಿ ಅಂದರೆ ಬಳ್ಳಿಗಳು, ವೀರುದ ಅಂದರೆ ಪೊದೆಗಳು, ಇದೆಲ್ಲ ಭೂಮಿಯಿಂದ ಬರತಕ್ಕಂಥದ್ದು. ಇದಕ್ಕೆ ಉದ್ಭೇದಜ ಅಂತ ಕರೀತಾರೆ. ಭೂಮಿಯನ್ನ ಭೇದಿಸಿಕೊಂಡು ಮೇಲೆ ಬರುವುದು. ಇನ್ನ ಸ್ವೇದಜ ಅಂತ ಇನ್ನೊಂದು ಗುಂಪು, ಇದು ಬೆವರಿನಿಂದ ಹುಟ್ಟತಕ್ಕಂಥದ್ದು. ಇದು ಯಾವುದದು? ದಂತ ಯೂಕಾದಯಶ್ಚಾನ್ಯೇ ಸ್ವೇದಜಾಹ ಕ್ರಿಮಿಜಾತಯ. ಕ್ರಿಮಿಗಳು, ಈ ಸೊಳ್ಳೆ, ಹೇನು, ಬೆವರಿನಿಂದ ಹುಟ್ಟತಕ್ಕಂಥದ್ದೇ ಕೆಲವೆಲ್ಲ ಜಾತಿಗಳಿದೆ, ಕ್ರಿಮಿಗಳಿದೆ. ಇದು ಬೆವರಿನಿಂದ ಹುಟ್ಟತ್ತೆ. ಇದಕ್ಕೆಲ್ಲ ಸ್ವೇದ ಅಂದ್ರೆ ಬೆವರು ಸಂಸ್ಕೃತದಲ್ಲಿ, ಸ್ವೇದಜ ಬೆವರಿನಿಂದ ಹುಟ್ಟತಕ್ಕಂತಹ ಕ್ರಿಮಿಗಳು ಇವೆಲ್ಲ. ಆಮೇಲೆ ಪಕ್ಷಿಣಃ ಛಿದ್ರಕರ್ಣಾಶ್ಚ ಪ್ರಾಣಿನಃ ತು ಅಂಡಜಾಮತಾಃ. ಅಂಡಜ ಅಂದ್ರೆ ಮೊಟ್ಟೆ ಒಡ್ಕೊಂಡು ಬರತಕ್ಕಂತಹ ಪ್ರಾಣಿಗಳು. ಅಂಡ ಅಂದ್ರೆ ಮೊಟ್ಟೆ ಸಂಸ್ಕೃತದಲ್ಲಿ. ಇನ್ನು ಈ ಪಕ್ಷಿಗಳು ಇವೆಲ್ಲ, ಇನ್ನ ಈ ಕಿವಿಯಲ್ಲಿ ರಂಧ್ರ ಇರತಕ್ಕಂತಹ ಒಂದು ಗುಂಪಿನ ಪ್ರಾಣಿಗಳು, ಅದಕ್ಕೆ ಛಿದ್ರಕರ್ಣಾಶ್ಚ ಅಂತ ಕರೀತಾರೆ. ಅವೊಂದು ರೀತಿ ಪ್ರಾಣಿಗಳಿರುತ್ತೆ. ಇವೆಲ್ಲ ಅಂಡಜ ಅಂದ್ರೆ ಮೊಟ್ಟೆ ಒಡ್ಕೊಂಡು ಹೊರಗೆ ಬರತಕ್ಕಂಥದ್ದು, ಅಂಡಜ ಅಂತ ಕರೀತಾರೆ ಇದಕ್ಕೆ. ಇನ್ನ ಜರಾಯುಜ, ಗರ್ಭಚೀಲದಿಂದ ಹೊರಗಡೆ ಬರತಕ್ಕಂಥದ್ದು, ತಾಯಿಯ ಗರ್ಭಚೀಲದಿಂದ ಆಚೆಗೆ ಬರತಕ್ಕಂಥದಕ್ಕೆ ಜರಾಯುಜ ಅಂತ ಕರೀತಾರೆ. ಇವೆಲ್ಲ ನಾವು ಮೃಗಗಳು, ಆನೆಗಳು, ಮನುಷ್ಯರು, ಇವರೆಲ್ಲ ತಾಯಿಯ ಗರ್ಭದಿಂದ ಆ ಜರ ಏನಿದೆ, ಆ ಗರ್ಭಚೀಲ, ಅದನ್ನು ಒಡ್ಕೊಂಡು ಆವರಣ, ಗರ್ಭಕೋಶದ ಆವರಣದಿಂದ ಹೊರಗೆ ಬರ್ತೀವಿ. ಇವರಿಗೆಲ್ಲ ಜರಾಯುಜ ಅಂತ ಕರೀತಾರೆ. ಅಲ್ಲಿಗೆ ಉದ್ಭೇದಜ, ಸ್ವೇದಜ, ಅಂಡಜ, ಜರಾಯುಜ ಅಂತ 4 ರೀತಿಯಲ್ಲಿ ಜಗತ್ತಿನಲ್ಲಿರುವ ಎಲ್ಲ ಪ್ರಾಣಿಗಳು ಈ 4ರಲ್ಲಿ ಹುಟ್ಟತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ. ಅದರಲ್ಲಿ ಇವನೇನು ಮಾಡ್ತಾನೆ, ಈ ಮನುಷ್ಯ ಜನ್ಮ ಇದೆಯಲ್ಲ, ಈ ಜರಾಯುಜದಲ್ಲಿ ಬರೋ ಜನ್ಮ ಇದು. ಅಂದ್ರೆ ನಾವು ಇಷ್ಟು ಹಿಂದೆ ಹುಟ್ಕೊಂಡ್ ಬಂದ್ಬಿಟ್ಟಿದ್ದೀವಿ. ನಾವು ಭೂಮಿಯಿಂದ ಹುಟ್ಟತಕ್ಕಂಥ ವೃಕ್ಷಯೋನಿಯಲ್ಲಿ ಬಂದಿದ್ದೀವಿ, ಲತಾಯೋನಿಯಲ್ಲಿ ಬಂದಿದ್ದೀವಿ, ಬಳ್ಳಿಗಳಾಗಿ ಬಂದಿದ್ದೀವಿ, ಪೊದೆಗಳಾಗಿ ಬಂದಿದ್ದೀವಿ,
ಸೊಳ್ಳೆಗಳಾಗಿ, ಹೇನುಗಳಾಗಿ ಎಲ್ಲ ಬಂದು ಆಮೇಲೆ ಪ್ರಾಣಿ ಪಕ್ಷಿಗಳಾಗಿ ಬಂದಿದ್ದೀವಿ. ಆಮೇಲೆ ಜರಾಯುಜ. ರುದ್ರದೇವರು ಹೇಳ್ತಾರೆ, ಏವಂ ಚತುರ್ವಿಧಾಂ ಜಾತಿ ಆತ್ಮ ಸಂಸೃತಿಷ್ಠತಿ. ಅಂದ್ರೆ ಒಂದಾದ ಮೇಲೆ ಒಂದು, ಒಂದಾದ ಮೇಲೆ ಒಂದು, ತಿರುಗಿ 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 ಈ ಮನುಷ್ಯ ಜನ್ಮಕ್ಕೆ ಬಂದಿರೋದು. ಇನ್ನ ಈ ಉದ್ವೇದಜ ಇದೆಯಲ್ಲ, ಅಂದ್ರೆ ಭೂಮಿಯಿಂದ ಬರತಕ್ಕಂಥದ್ದು, ಇದು ಬರೀ ಸ್ಪರ್ಶೇಂದ್ರಿಯ ಒಂದೇ ಇಂದ್ರಿಯ ಹೊಂದಿರತಕ್ಕಂಥದ್ದು. ಸ್ವೇದಜ ಅನ್ನೋದು ಸ್ಪರ್ಶ ಮತ್ತು ರೂಪ ಎರಡು ಇಂದ್ರಿಯವನ್ನು ಹೊಂದಿರುತ್ತೆ. ಅಂಡಜ ಮತ್ತು ಜರಾಯುಜ ಇವೆಲ್ಲ 5 ಇಂದ್ರಿಯಗಳನ್ನು ಹೊಂದಿರುತ್ತೆ. ನೋಡಿ, ಇಷ್ಟೆಲ್ಲ ಹೇಳಿದ ಮೇಲೆ ಶುಕ್ಲ ಶೋಣಿತರ ಯೋಗ ಸಂಭವಂತಿ ಜರಾಯುಜ. ಶುಕ್ಲ ಮತ್ತು ಶೋಣಿತ ಸಂಬಂಧದಿಂದ ಜರಾಯುಜ ಇವರು ಉತ್ಪನ್ನವಾಗ್ತಾರೆ. ಜರಾಯುಜಾನಾಂ ಸರ್ವೇಷಾಂ ಮಾನುಷಂ ಪದಮುತ್ತಮಂ. ಜರಾಯುಜಾನೇ ಅತ್ಯಂತ ಶ್ರೇಷ್ಠ. ಉದ್ವೇದಜ, ಸ್ವೇದಜ, ಅಂಡಜ, ಜರಾಯುಜದಲ್ಲಿ ಪ್ರಾಣಿಗಳು, ಮೃಗಗಳು ಎಲ್ಲ ಬರುತ್ತೆ ಜರಾಯುಜದಲ್ಲಿ. ಅಂದ್ರೆ ಮರಿ ಹಾಕೋ ಪ್ರಾಣಿಗಳೆಲ್ಲ ಜರಾಯುಜನೇ. ಅದರಲ್ಲಿ ಮನುಷ್ಯ ಅತ್ಯಂತ ಶ್ರೇಷ್ಠ. ಯಾಕೆ ನೋಡಿ, ಸಕಲೈ ಇಂದ್ರಿಯೈ ಮರ್ತ್ಯಾ ಸಂಯುಕ್ತಾ ಜಲ್ಪಿನಾಸ್ತತ ಭಯಂ ರತಿಶ್ಚ ಚಿತ್ರಂ ತದ್ ವಿದ್ಯತೆ ಮೃಗಪಕ್ಷಿಷು. ಮನುಷ್ಯರಿಗೆ ಮಾತಾಡೋ ಒಂದು ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಭಗವಂತ ಅನುಗ್ರಹ ಮಾಡಿದ ನೋಡಿ. ಸಕಲೈ ಇಂದ್ರಿಯೈ ಮರ್ತ್ಯಾ ಸಂಯುಕ್ತಾ, ಎಲ್ಲ ಇಂದ್ರಿಯಗಳಿಂದ ಕೂಡಿ ಮಾತಾಡ್ತಕ್ಕಂಥ ಶಕ್ತಿ ಇವನೊಬ್ಬನಿಗೆ ಇರೋದು. ಭಯಂ ರತಿಶ್ಚ ಚಿತ್ತಂ ತದ್ ವಿದ್ಯತೆ ಮೃಗಪಕ್ಷಿಷು. ಇನ್ನು ಮೃಗಪಕ್ಷಿಗಳಲ್ಲಿ ಭಯ ಇರುತ್ತೆ, ರತಿ ಕಾಮ ಇರುತ್ತೆ, ಮನಸ್ಸಿರುತ್ತೆ. ಇವರಿಗೆ ಧರ್ಮಾಧರ್ಮೌ ಚ ವಿಜ್ಞಾನವು ನೈವ ಪಕ್ಷಿ ಮೃಗಾದಿಶು. ಪಕ್ಷಿಗಳಲ್ಲಿ, ಮೃಗಗಳಲ್ಲಿ ಧರ್ಮ ಅಧರ್ಮಗಳ ಬುದ್ಧಿ ಇರಲ್ಲ, ಜ್ಞಾನ ಇರಲ್ಲ, ಸತ್ವ ಇರಲ್ಲ, ಧೃತಿ ಇರಲ್ಲ, ಜ್ಞಾನ ವಿಜ್ಞಾನ ಯಾವುದೂ ಇರೋದಿಲ್ಲ. ಮನುಷ್ಯರಲ್ಲಿ ಇಷ್ಟು ಇರುತ್ತೆ. ಬುದ್ಧಿ ಸತ್ವಂ ಧೃತಿ ಲಜ್ಜಾ ಜ್ಞಾನಂ ವಿಜ್ಞಾನಮೇವ ಚ. ಬುದ್ಧಿ ಇರುತ್ತೆ, ಬಲ ಇರುತ್ತೆ, ಧೈರ್ಯ ಇರುತ್ತೆ, ಲಜ್ಜಾ ನಾಚಿಕೆ ಇರುತ್ತೆ, ಸಾಮಾನ್ಯ ಜ್ಞಾನ ಇರುತ್ತೆ, ವಿಶೇಷ ಜ್ಞಾನ ಇರುತ್ತೆ. ಇನ್ನ ಊಹಾಪೋಹೌ ಚ ಮರ್ತ್ಯೇಷು ಗುಣಾ ನಾನಾವಿಧ ಸ್ಮೃತಾ ಮಾನುಷಂ ಹಿ ಪದಂ ತಸ್ಮಾತ್ ವಿಶಿಷ್ಟಮಿಹ ಲಕ್ಷತೆ. ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಎರಡೆರಡು ಹೇಳ್ತೀನಿ ಕೇಳು ನಿಂಗೆ. ಮಹತಾ ಧರ್ಮ ಮಾರ್ಗೇಣ ಪ್ರಾಪ್ಯತೆ ಜನ್ಮ ಮಾನುಷಂ. ನಾವು ಹಿಂದಿನ ಜನ್ಮದಲ್ಲಿ ಬಹಳ ತಪಸ್ಸನ್ನ ಮಾಡಿದ್ದೀವಿ, ಅದಕ್ಕೇನೆ ಮನುಷ್ಯ ಜನ್ಮ ಬಂದಿರೋದು. ಮಹಾಭಾರತ ಒತ್ತಿ ಹೇಳುತ್ತೆ, ಮಹತಾ ಧರ್ಮ ಕಾರ್ಯೇಣ ಪ್ರಾಪ್ಯತೆ ಜನ್ಮ ಮಾನುಷಂ. ಹಿಂದಿನ ಜನ್ಮದಲ್ಲಿ ಅಪಾರವಾಗಿರ್ತಕ್ಕಂತಹ ಧರ್ಮ ಕಾರ್ಯವನ್ನ ಮಾಡಿದಾಗ ಪ್ರಮೋಷನ್ ಇದೆ. ಉದ್ವೇದಜದಿಂದ ಸ್ವೇದಜ, ಅಂಡಜ, ಜರಾಯುಜ ಮೇಲ್ಮೇಲೆ ಕಳಿಸ್ತಾ ಆ ಜರಾಯುಜದಲ್ಲೂ ಕೂಡ ಉತ್ತಮವಾದ ಜರಾಯುಜ ಪ್ರಾಣಿ ಅಂದರೆ ಮನುಷ್ಯ. ಅದು ಹಿಂದೆ ನೀವು ಧರ್ಮ ಕಾರ್ಯ ಮಾಡ್ತಾ 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 ಪ್ರಮೋಷನ್ ಕೊಡ್ತಾ ಬರ್ತಾನೆ ಭಗವಂತ. ಆ ಹಿಂದಿನ ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಧರ್ಮ ಕಾರ್ಯದಿಂದ ಮನುಷ್ಯ ಜನ್ಮ ಬಂದಿದೆ. ಇನ್ನ ಜ್ಞಾನವನ್ನ ಸಂಪಾದಿಸೋದು ಮನುಷ್ಯ ಜನ್ಮದ ದೊಡ್ಡ ಕಾರ್ಯ. ಆದ್ದರಿಂದ ಏನು ಮಾಡಬೇಕು ಅಂದರೆ ಬ್ರಹ್ಮದೇವರು ಹೇಳುತ್ತಾರಂತೆ. ಬ್ರಹ್ಮದೇವರು ಅದಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂತಹ ವೇದಗಳನ್ನು ಭಗವಂತನ ಮುಖದಿಂದ ಹೊರಹೊಮ್ಮಿಸಿ ಅವನ್ನ ತಾವು ಕೇಳಿ, ಕತ್ತಲೆ 2 ಥರ, ಬಾಹ್ಯ ಕತ್ತಲೆ, ಆಂತರಿಕ ಕತ್ತಲೆ ಅಂತ. ಹೊರಗಡೆ ಇರೋ ಕತ್ತಲೆ ಬೆಳಕಿನಿಂದ ಹೋಗುತ್ತೆ, ಒಳಗಡೆ ಇರೋ ಕತ್ತಲೆ ಜ್ಞಾನದಿಂದ ಹೋಗುತ್ತೆ. ಅದಕ್ಕೆ ಜ್ಞಾನದಲ್ಲಿ ನಮಗೆ ಪ್ರಕಾಶ ಅಂತ ಕರೀತಾರೆ. ವೇದಗಳನ್ನ ಅಧ್ಯಯನ ಮಾಡಬೇಕು. ಕಾರ್ಯಮಿದಂ ಚೇತಿ ವಾಚ್ಯಮಿದಂ ತ್ವಿತಿ ಯದಿ ಚೇನ್ನ ಭವೇಲ್ಲೋಕೆ ಸುತಂ ಚಾರಿತ್ರ್ಯ ದೈಶಿಕಂ. ನೋಡಿ, ವೇದಾಧ್ಯಯನ ಮಾಡಬೇಕು. ಮನುಷ್ಯ ಆದವನು ಜ್ಞಾನ ಸಂಪಾದಿಸಬೇಕಾದ್ರೆ ವೇದವನ್ನು ಅಧ್ಯಯನ ಮಾಡಬೇಕು.
ಇದು ಕಾರ್ಯ, ಇದು ಅಕಾರ್ಯ, ಇದು ಮಾಡಬೇಕು, ಇದು ಮಾಡಬಾರದು, ಇದು ಕೇಳಬೇಕು, ಇದು ಕೇಳಬಾರದು ಅನ್ನೋದು ವೇದದಿಂದ ಗೊತ್ತಾಗತ್ತೆ. ಜ್ಞಾನ ಹೆಂಗೆ ಪಡಿಬೇಕು ಮನುಷ್ಯ ಅಂತ ಕೇಳಿದಲ್ಲ, ಜ್ಞಾನವನ್ನ ಪಡಿಬೇಕಾದ್ರೆ ವೇದಾಧ್ಯಯನ ಮಾಡಬೇಕು. ಆಮೇಲೆ ಯಜ್ಞಾದಿಗಳು ಮಾಡಬೇಕು. ಯಜ್ಞಯಾಗಾದಿಗಳನ್ನು ಯಾರು ಮಾಡುತ್ತಾರೆ? ಪ್ರೀತಿಯುಕ್ತ ಪುನರ್ದೇವಾ ಮಾನುಷಾಣಾಂ ಭವಂತ್ಯುತ. ನೋಡಿ, ಯಾರು ಯಜ್ಞಯಾಗಾದಿಗಳು ಮಾಡುತ್ತಾರೆ ದೇವತೆಗಳಿಗೆ ಇವ್ರ ಮೇಲೆ ಬಹಳ ಪ್ರೀತಿ ಅಂತೆ. ಆದ್ದರಿಂದ ಭಗವಂತನಿಗೆ ಯಜ್ಞ ಕಾರ್ಯವನ್ನ ಮಾಡುವವರನ್ನ ಕಂಡರೆ, ಜ್ಞಾನ ಉಂಟು ಮಾಡುವವರನ್ನ ಅಥವಾ ಜ್ಞಾನ ಉಳ್ಳವರನ್ನ ಕಂಡ್ರೆ ಭಗವಂತನಿಗೆ ಬಹಳ ಪ್ರೀತಿ ಅಂತ ಸ್ವಾಮಿ ಹೇಳ್ತಾನ. ಆದ್ದರಿಂದ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಮನುಷ್ಯ ಜನ್ಮವನ್ನ ಬಂದ ಮೇಲೆ ಅಲ್ಪ ಮಾತ್ರಂ ಕೃತೋ ಧರ್ಮೋ ಭವೇ ಜ್ಞಾನವತೋ ಮಹಾನ್. ನೋಡಿ, ಯಾರ್ಯಾರು ಅಪರೋಕ್ಷ ಜ್ಞಾನಿಗಳನ್ನ ಪಡೆದಿರ್ತಾರೆ ಇವರೆಲ್ಲ ಸ್ವಲ್ಪ ಧರ್ಮ ಮಾಡಿದ್ರೂ ಸಾಕಂತೆ, ಅದು ಅಪಾರವಾದ ಫಲವನ್ನ ಕೊಡುತ್ತೆ. ಜ್ಞಾನ ಅತ್ಯಂತ ಶ್ರೇಷ್ಠ. ಕಾಮಂ ಕ್ರೋಧಂ ಭಯಂ ದರ್ಪಂ ಅಜ್ಞಾನಂ ಚೈವ ಬುದ್ಧಿಜಂ ತಚ್ಛ್ರುತಂ ನುದತಿ ಕ್ಷಿಪ್ರಂ ಯಥಾ ವಾಯು ಬಲಾಪಘಾನ್. ಬಲಾಹಕಾನ್, ಹೇಗೆ ಗಾಳಿ ಮೋಡಗಳನ್ನು ಹೊಡ್ಕೊಂಡು ಹೊಟ್ಟೋಗುತ್ತೋ ಹಾಗೆ ಈ ವೇದದಲ್ಲಿ ಹೇಳಿರ್ತಕ್ಕಂತಹ ಜ್ಞಾನವನ್ನ, ಅಂದರೆ ವೇದಾಧ್ಯಯನವನ್ನ ಯಾರು ಮಾಡ್ತಾರೆ, ಶಾಸ್ತ್ರಾಧ್ಯಯನವನ್ನ ಯಾರು ಮಾಡ್ತಾರೆ, ಇವರ ಕಾಮ ಕ್ರೋಧ ಭಯ ದರ್ಪ ಅಜ್ಞಾನ ಈ ಎಲ್ಲ ದುಷ್ಟವಾಗಿರ್ತಕ್ಕಂತಹ ದೋಷಗಳನ್ನು, ಬುದ್ಧಿ ದೋಷಗಳನ್ನು ಪರಿಹಾರ ಮಾಡಿಬಿಡುತ್ತೆ. ಅಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಕೆಲವರಿಗೆ ಸ್ವಾಭಾವಿಕವಾಗಿರುತ್ತೆ, ಆಗಂತುಕವಾಗಿರುತ್ತೆ. ಜ್ಞಾನ ಎರಡು ಥರ, ಸ್ವರೂಪದಲ್ಲೇ ಇರುವ ಜ್ಞಾನ, ಗುರುಗಳಿಂದ ಬರತಕ್ಕಂತಹ ಜ್ಞಾನ, ಎರಡೂ ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಂತಹ ಜ್ಞಾನವನ್ನ ಸಂಪಾದಿಸ್ಕೋಬೇಕು ಮನುಷ್ಯರು. ಅವ್ರ ಕಡೆ ಹೇಳ್ತಾರೆ, ಪರಾವರಜ್ಞೋ ಭೂತಾನಾಂ ಜ್ಞಾನಂ ವಾ ತತ್ವವಿದ್ ಭವೇತ್ ಏವಂ ಶ್ರುತಫಲಂ ಸರ್ವಂ ಕಥಿತಂ ತೇ ಶುಭೇಕ್ಷಣೆ. ನೋಡು, ಮನುಷ್ಯ ಪ್ರಾಣಿಗಳಲ್ಲಿ ಕನಿಷ್ಠ ಯಾವುದು ಶ್ರೇಷ್ಠ ಯಾವುದು ಅಂತ ತಿಳ್ಕೊಂಡು ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ತಾರತಮ್ಯ ಜ್ಞಾನವನ್ನು ಹೊಂದಿ, ಜಗತ್ ಸತ್ಯತ್ವ ಜ್ಞಾನವನ್ನು ಹೊಂದಿ, ಜೀವೇಶ್ವರ ಭೇದ ಜ್ಞಾನವನ್ನು ಹೊಂದಿ ಭಗವಂತ ಸರ್ವೋತ್ತಮನಾಗಿದ್ದಾನೆ ಅಂತ ವೇದಾಧ್ಯಯನ ಮಾಡಿ ತಿಳ್ಕೊಂಡು ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ತತ್ವವನ್ನು ತಿಳ್ಕೊಂಡು ಜ್ಞಾನಿಯಾಗಬೇಕು. ಅತ್ಯಂತ ಶ್ರೇಷ್ಠ ಜ್ಞಾನ ಎಲ್ಲ ನಮ್ಮ ಬುದ್ಧಿ ದೋಷಗಳನ್ನು ಪರಿಹಾರ ಮಾಡಿಬಿಡತ್ತೆ. ಹಾಗಾಗಿ ಈ ಎಲ್ಲ ಯೋನಿಗಳಲ್ಲಿ ಹುಟ್ಟು ಬಂದಿರತಕ್ಕಂತಹ ಮನುಷ್ಯ ಜರಾಯುಜನಾಗಿ ಮನುಷ್ಯನಾಗಿ ಬಂದ ಮೇಲೆ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು. ನಿಂಗೆ ಹೇಳಿದ್ದೀನಿ ಕೇಳು. ನೀ ಕೇಳಿದ ಪ್ರಶ್ನೆ, ಜ್ಞಾನ ಎಷ್ಟು ಶ್ರೇಷ್ಠ? ಅತ್ಯಂತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಭಗವಂತನ ಜ್ಞಾನವನ್ನು ಮಾಡ್ಕೊಳ್ಳೋದಕ್ಕೆ, ಆ ಜ್ಞಾನದಿಂದ ಬಂದಿರತಕ್ಕಂತಹ ಭಕ್ತಿಯಿಂದ ಭಗವಂತನನ್ನ ಸೇವೆ ಮಾಡೋದಕ್ಕೆ ಬಂದಿರತಕ್ಕಂತಹ ಜನ್ಮ ಮನುಷ್ಯ ಜನ್ಮ ಅಂತ ಹೇಳಿ ಭೀಷ್ಮಾಚಾರ್ಯರು ಒಂದಲ್ಲ ಒಂದು ಅರ್ಥದಲ್ಲಿ ಇದನ್ನೇ ಯುಧಿಷ್ಠಿರನಿಗೆ ಹೇಳುತ್ತಾರೆ. ಮಹಾದೇವರು ಅಂದರೆ ಉಮಾಮಹೇಶ್ವರ ಸಂವಾದದಲ್ಲೂ ಕೂಡ ಮಹರುದ್ರ ದೇವರು ಉಮಾದೇವಿಯನ್ನು ಕುರಿತು ಹೇಳುತ್ತಾರೆ. ಹಾಗಾಗಿ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠ, ಎಲ್ಲ ಜನ್ಮಗಳನ್ನು ದಾಟಿಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಉತ್ಕೃಷ್ಟವಾಗಿರ್ತಕ್ಕಂತಹ ಈ ಜನ್ಮಗಳನ್ನು ದಾಟಿ ಬಂದಿರತಕ್ಕಂತಹ ಮನುಷ್ಯ ಜನ್ಮ ಭಗವಂತನನ್ನು ತಿಳ್ಕೊಳ್ಳೋದಕ್ಕೆ ಅತ್ಯಂತ ಶ್ರೇಷ್ಠವಾದ ಜನ್ಮ. ಅದನ್ನು ನಾಶ ಮಾಡದೆ ಅಥವಾ ವ್ಯರ್ಥ ಮಾಡದೇನೆ ಭಗವಂತನ ಜ್ಞಾನವನ್ನು ಸಂಪಾದಿಸಿಕೊಂಡು ಹರಿವಾಯುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳುತ್ತಾರೆ. ರುದ್ರದೇವರು ಕೂಡ ಉಮಾದೇವಿಗೆ ಹೇಳುತ್ತಾರೆ. ಆದ್ದರಿಂದ ಸನ್ನಡತೆ ಉಳ್ಳವರಾಗಿ ಇಂದ್ರಿಯಗಳ ದೋಷವನ್ನು ಪರಿಹಾರ ಮಾಡಿಕೊಂಡು ಆಯಾ ಇಂದ್ರಿಯಗಳಿಂದ, ಅಂದರೆ 3 ಕಾಯದಿಂದ, 4 ವಾಚನಿಕ, 3 ಮಾನಸಿಕ ಈ ದುಷ್ಟ ವ್ಯಾಪಾರಗಳನ್ನು ಬಿಟ್ಟು ಒಳ್ಳೆಯ ಭಗವಂತನ ಜ್ಞಾನವನ್ನು ಸಂಪಾದಿಸಿಕೊಂಡು ಈ ಲೋಕಯಾತ್ರೆಯನ್ನು ಚೆನ್ನಾಗಿ ಯಾರು ಮಾಡ್ತಾರೆ ಇವರಿಗೆ ಇಹದಲ್ಲಿ ಪರದಲ್ಲಿ ಇಲ್ಲೂ ಅಭಿವೃದ್ಧಿ ಇರುತ್ತೆ, ಪರದಲ್ಲೂ ಅಭಿವೃದ್ಧಿ ಇರುತ್ತೆ ಎನ್ನುವ ಮಾತನ್ನು ಉಮಾಮಹೇಶ್ವರ ಸಂವಾದದಲ್ಲಿ ರುದ್ರದೇವರು ಹೇಳುತ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.